सिद्धानं नमो सिद्धानं नमो माययानं नमो वच्छायानं नमो लोहे सर्वसारणं कायो स्वकायतापो जयति चिन्तये नाभिसूनुर्महात्मा मध्याह्ने यस्य भास्वमुपरिपरिवर्तो राजते स्फुटमूर्तिः शस्त्रं कर्मेन्द्रनानामतिबहुधतो दूरमौदास्यमातः सूर्यसन्ध्यावन्दे निवर्जितः प्रोक्ततो विस्तुलिङ्गः ಪದ್ಮನಂದಿ ದೇವ ವಿರಚಿತ ಪದ್ಮನಂದಿ ಪಂಚವಿಂಶತಿಕೆಯಲ್ಲಿ ನಿಶ್ಚಯ ಪಂಚಾಶತ್ 340ನೇ ಪುಟ 11ನೇ ಅಧ್ಯಾಯ. ದುರ್ಲಕ್ಷಂ ಜಯತಿ ಪರಂ ಜ್ಯೋತಿರ್ವಾಚಾಂಗನಃ ಕವೀಂದ್ರಾಣಾಂ ಜಲಮಿವ ವಜ್ರೇ ಯಸ್ಮಿನ್ ಲಬ್ಧಃ ಮಧ್ಯೋಪರಿರ್ದಧಿ ಮನಸೋ ವಚಿತ್ಯಂ ವಾಚಾಮಗೋಚರಂ ಯನ್ಮಹತ್ತನೋ ನಿರ್ಭಿನ್ನಂ ಸ್ವಾನುಭವಮಾತ್ರಗಮ್ಯಂ ಚಿದ್ರೂಪಂ ಅಮೂರ್ತಂ ಅವ್ಯಾಪ್ತಃ ವಪುರಾದಿಪರಿತ್ಯಕ್ತೆ ಮಜ್ಜತ್ಯಾನಂದಸಾಗರೇ ಮನಸಿ ಪ್ರತಿಭಾತಿ ಯತ್ತದೇಕಂ ಜಯತಿ ಪರಂ ಚಿನ್ಮಯಂ ಜ್ಯೋತಿಃ ಸ ಜಯತಿ ಗುರುರ್ಗರೀಯಾನ್ ಯಸ್ಯಾಮಲವಚನರಶ್ಮಿಭಿರ್ಝಟಿತಿ ನಶ್ಯತಿ ತನ್ಮೋಹತಮೋ ಯದ ವಿಷಯೋ ದಿನಕರಾದಿನಃ. ಯಾವ ಅಜ್ಞಾನ ರೂಪದ ಅಂಧಕಾರವನ್ನು ಸೂರ್ಯ ಮೊದಲಾದವರ ಮೂಲಕ ನಷ್ಟ ಮಾಡುವ ಸಾಧ್ಯತೆ ಇಲ್ಲ, ಅದು ಯಾವ ಗುರುಗಳ ನಿರ್ಮಲ ವಚನ ರೂಪದ ಕಿರಣಗಳ ಮೂಲಕ ಶೀಘ್ರದಲ್ಲಿಯೇ ನಷ್ಟವಾಗಿ ಹೋಗುತ್ತದೆ, ಅಂಥ ಆ ಶ್ರೇಷ್ಠ ಗುರುಗಳು ಜಯವಂತವಾಗಿರಲಿ. ಭಾವಾರ್ಥ: ಈ ಪ್ರಪಂಚದಲ್ಲಿ ವೇಷಧಾರಿ ಗುರುಗಳಂತೂ ಸಾಕಷ್ಟು ಸಂಖ್ಯೆಯಲ್ಲಿ ವಿದ್ಯಮಾನರಿದ್ದಾರೆ ಮತ್ತು ಅವರು ತಮ್ಮನ್ನು ಜಗದ್ಗುರುಗಳೆಂಬ ಹೆಸರಿನಿಂದ ಕರೆಸಿಕೊಳ್ಳುವ ಪ್ರಯತ್ನವನ್ನೂ ಮಾಡುತ್ತಿದ್ದಾರೆ. ಆದರೆ ಆ ಕೃತಕ ಗುರುಗಳು ನಿಜವಾದ ಗುರುಗಳಾಗುವ ಸಾಧ್ಯತೆಯಿಲ್ಲ. ಏಕೆಂದರೆ ಗುರು ಶಬ್ದದ ಅರ್ಥವೇ ಮೋಹಾಂಧಕಾರವನ್ನು ದೂರ ಮಾಡಿದವರೆಂದು ಇದೆ. ಆದುದರಿಂದ ಯಾರು ತಮ್ಮ ಮೋಹಾಂಧಕಾರವನ್ನು ನಷ್ಟಗೊಳಿಸಿದ್ದಾರೆ ಹಾಗೂ ತಮ್ಮ ವಚನಗಳಿಂದ ಇತರರ ಮೋಹಾಂಧಕಾರವನ್ನು ನಷ್ಟ ಮಾಡುವಂಥವರಿದ್ದಾರೆ, ಅವರೇ ನಿಜವಾದ ಗುರುಗಳಿದ್ದಾರೆ ಮತ್ತು ಅಂಥ ಗುರುಗಳಿಗೆ ನಮ್ಮ ವಿನಮ್ರ ನಮನವಿರಲಿ. ಈಗ ಆಚಾರ್ಯ ದೇವರ ಯಾವ ಭೇದ ವಿಜ್ಞಾನದ ಮೂಲಕ ನಿಶ್ಚಯದಿಂದ ಪಂಚಮ ಭಾವದ ಪ್ರಾಪ್ತಿಯ ಉಪಾಯ ಇದೆಯೋ
ಆ ವಿಷಯ ವಸ್ತುವಿನ ಸಾಧನೆಯಲ್ಲಿ ನಿರಂತರ ಉದ್ಯಮಶೀಲ ಇದ್ದಾರೋ ಆ ಆಚಾರ್ಯ ಭಗವಂತರ ಇಲ್ಲಿ ಮೋಹಾಂಧಕಾರವನ್ನು ನಷ್ಟ ಮಾಡಿರುವಂಥ ಗುರು ಅರ್ಥಾತ್ ಅರಹಂತ ಮತ್ತು ಸಿದ್ಧರನ್ನು ಸ್ಮರಿಸಿಕೊಂಡಿದ್ದಾರೆ. ಯಾಕೆ ಅಂತಂದ್ರೆ ಭೇದ ವಿಜ್ಞಾನದ ಫಲ ಪರಮಾತ್ಮ ದಶೆಯೇ ಇದೆ. ಭೇದ ವಿಜ್ಞಾನದ ಪ್ರಶಂಸೆಯನ್ನು ಮಾಡುತ್ತಾರೆ ಅಂಥೇಳಿ ಸಂವರ ಅಧಿಕಾರದೊಳಗ ಅಮೃತ ಚಂದ್ರಾಚಾರ್ಯ ದೇವರ ಪದೇ ಪದೇ ಹೇಳಿದರೆ ಸಂವರ ಅಧಿಕಾರದ ತುಂಬೆಲ್ಲ ಭೇದ ವಿಜ್ಞಾನದ ಪ್ರಶಂಸೆ ಮಾಡೋದಂದ್ರೂ ಒಂದ, ಭೇದ ವಿಜ್ಞಾನದ ಫಲಕ್ಕೆ ಪ್ರಾಪ್ತಾಗಿರುವಂಥವರ ಸ್ತುತಿ ಮಾಡೋದಂದ್ರೂ ಒಂದೈ. ಅವರ ಜಯವಂತವಾಗಿರಲಿ ಅನ್ನುವುದರ ಅಭಿಪ್ರಾಯ ಅವರ ಆ ಮೋಹಾಂಧಕಾರ ನಷ್ಟ ಆಗಿ ಹೋಗಿರುವಂಥ ಯಾವ ಪೂರ್ಣ ಚೈತನ್ಯ ಪ್ರಕಾಶ ಇದೆಯೋ ಅದು ನಿರಂತರ ನನ್ನ ಸಾಧನಾ ಮಾರ್ಗದೊಳಗ ನನ್ನ ಬುದ್ಧಿಯೊಳಗ ಜ್ಞಾನದೊಳಗ ಹಸಿರಾಗಿ ಇರಲಿ ಅನ್ನುವ ಅಭಿಪ್ರಾಯ ಇದೆ. ಯಾರಿಗೆ ಯಾವುದರ ಅಭಿಪ್ರಾಯ ಇದೆಯೋ, ಯಾವ ವಿಷಯ ಯಾರಿಗೆ ಅಭಿಪ್ರೇತ ಇದೆಯೋ ಅವರ ಆ ವಿಷಯದಲ್ಲಿ ಪೂರ್ಣತೆಯನ್ನು ಸಾಧಿಸಿರುವಂಥವರನ್ನು ಆದರ್ಶವನ್ನಾಗಿ ಸದೈವ ಇಟ್ಟುಕೊಂಡ್ರನ ಅವರ ಆ ಸಾಧನೆಯೊಳಗ ನಿರಂತರ ಎಚ್ಚರಪೂರ್ವಕ ವರ್ತಿಸುವುದ ಸಾಧ್ಯ ಇದೆ. ಧ್ಯೇಯದ ಮತ್ತು ಧ್ಯಾನಪೂರ್ವಕ ಅಥವಾ ಸಾಧನಾಪೂರ್ವಕ ಪ್ರಾಪ್ತ ಲಕ್ಷ್ಯದ ಯಾರಿಗೆ ಮಹಿಮೆ ಇಲ್ಲವೋ ಅವರ ಸಾಧನಾ ಮಾರ್ಗದೊಳಗೆ ಇರೋದು ಮುಂದುವರಿಯೋದು ಸಾಧ್ಯವಿಲ್ಲ. ಸಾಧ್ಯವನ್ನು ಪ್ರಾಪ್ತ ಮಾಡಿಕೊಳ್ಳೋದ ಯಾವ ಕಾಲಕ್ಕೂ ಸಾಧ್ಯ ಆಗುವುದಿಲ್ಲ. ಇಲ್ಲಿ ಆಚಾರ್ಯ ಭಗವಂತರ ಅಂತರ್ಬಾಹ್ಯ ಪರಿಗ್ರಹದ ತ್ಯಾಗ ಮಾಡಿ ಮಮತೆಯ ರೂಪದ ಅಗ್ನಿಯಿಂದ ಭಿನ್ನಾಗಿ ಮನಸ್ಸ ಆನಂದದ ಸಾಗರದೊಳಗೆ ಮುಳುಗುತ್ತಾ ಅತೀಂದ್ರಿಯ ಆನಂದ ರೂಪದ ಸುಖ ರೂಪದ ಮಹಾಸಾಗರವನ್ನು ಸಮಯಕ್ಕೆ ಸ್ಪರ್ಶ ಮಾಡ್ತಾ ಇರುವಂಥ ಆಚಾರ್ಯ ಭಗವಂತರ ಸಮಯಕ್ಕೆ ಆ ಅತೀಂದ್ರಿಯ ಆನಂದ ರೂಪದ ಮಹಾಸಾಗರದಲ್ಲಿ ಮುಳುಗುತ್ತಾ ಇರುವಂಥ ಆಚಾರ್ಯ ಭಗವಂತರ ಬುದ್ಧಿಪೂರ್ವಕ ಮತ್ತು ಅಬುದ್ಧಿಪೂರ್ವಕ ಆ ಮೋಹಾಂಧಕಾರವನ್ನು ನಷ್ಟ ಮಾಡಿರುವಂಥ ಗುರುಗಳಿಗೆ ನಮಸ್ಕಾರ ಮಾಡ್ತಾ ಇದ್ದಾರನ್ರಿ, ಸ್ತುತಿ ಮಾಡ್ತಾ ಇದ್ದಾರನ್ರಿ, ಅಥವಾ ಅವರನ್ನು ಆದರ್ಶವನ್ನಾಗಿಟ್ಕೊಂಡ ಪ್ರತಿ ಸಮಯಕ್ಕೆ ತಮ್ಮ ಸಾಧನೆಯನ್ನು ಶಾಶ್ವತವಾಗಿ ಸಾಧ್ಯದ ಪ್ರಾಪ್ತಿ ಆಗುವುದರ ಕಡೆಗೆ ನಡೆಸಿಕೊಂಡು ಹೋಗ್ತಾ ಇದ್ದಾರನ್ರಿ. ಹಾಗಾದ್ರೆ ಆ ಪ್ರಕಾರ ಸರ್ವಸಂಗತಿಯಾಗಿ ಆಗಿರುವಂಥ ನಿರ್ಗ್ರಂಥ ಮುನಿರಾಜರು ಕೂಡ ಸದೈವ ಆ ಸಾಧ್ಯದ ಸಿದ್ಧಿಯನ್ನು ಪಡೆದಿರುವಂಥವರನ್ನ ಬುದ್ಧಿಯೊಳಗ ಧಾರಣ ಮಾಡಿಟ್ಕೊಂಡಿದ್ದಾರಂದ ಮೇಲೆ ಸಾಧನೆಯ ಮಾರ್ಗ ಯಾರಿಗಿನ್ನೂ ಲಭ್ಯ ಆಗಿಲ್ಲವೋ ಅವರ ಯಾವ ರೀತಿ ಆ ಅರ್ಹಂತರನ್ನ ಸಿದ್ಧರನ್ನ ಅಥವಾ ಸಾಧನಾ ಮಾರ್ಗದಲ್ಲಿರುವಂಥ ಮೂವರ ಪರಮೇಷ್ಠಿಗಳನ್ನು ಸದೈವ ಬುದ್ಧಿಯೊಳಗೆ ಧಾರಣ ಮಾಡೋದ ಎಷ್ಟು ಅವಶ್ಯಕ ಇದೆ ಅನ್ನೋದ ಈಗ ನಮ್ಮ ಲಕ್ಷ್ಯದೊಳಗೆ ಬಂದಿದ್ದಿರಬಹುದು. ಇಲ್ಲಿ ಒಂದು ಮಾತೇನು ಹೇಳಿದ್ರು, ಯಾವ ಸೂರ್ಯನಿಂದ ಕೂಡ ಆ ಮೋಹರೂಪದ ಅಂಧಕಾರವನ್ನು ನಾಶ ಮಾಡೋದು ಸಾಧ್ಯ ಆಗಲಿಲ್ಲವೋ, ಅರೆ ಈ ಮೊದಲ ಯಾವ ಸೂರ್ಯನ ಕಾರಣದಿಂದ ಇಲ್ಲಿ ಆ
ಶರೀರ ಮತ್ತು ಸಮಸ್ತ ಬಾಹ್ಯ ಪದಾರ್ಥಗಳ ಮನವಚನ ಕಾಯನ್ರಿ ಅಥವಾ ಮೂಲತಃ ಆ ಗುರುಗಳ ವಚನವನ್ನೇ ಪ್ರಾರಂಭದ ಶ್ಲೋಕದೊಳಗೆ ಧಾರಣ ಮಾಡಿರುವಂಥ ಆಚಾರ್ಯ ಭಗವಂತರ ಇಲ್ಲಿ ಸೂರ್ಯನ ಪ್ರಕಾಶ ಅಂಧಕಾರವನ್ನು ನಾಶ ಮಾಡುವುದಿಲ್ಲ ಅಂಥೇಳಿ ಹೇಳಿದಾರಲ್ಲ, ಅಲ್ಲಿ ಸೂರ್ಯ ಅಂತಂದ್ರೆ ಜಿನೇಂದ್ರ ಪ್ರಭುವಿನ ವಚನ ರೂಪದ ಸೂರ್ಯನ ಇದ್ದಾನ್ರಿ. ಜಡ ಸೂರ್ಯನ ಮಾತಿಲ್ಲ, ಜಡ ಪ್ರಕಾಶದ ಮಾತಿಲ್ಲ. ಆದರೆ ಯಾವುದ ಚೈತನ್ಯ ಸೂರ್ಯನನ್ನು ತಿಳಿಸಿಕೊಡುವಂಥ ವಚನ ರೂಪದ ಪ್ರಕಾಶಮಯ ದೀವಿಗೆ ಅನ್ರಿ ಅಥವಾ ಸೂರ್ಯನೇ ಅನ್ರಿ. ಅರೇ ಆ ಪರಮಾತ್ಮ ಅರಹಂತ ಪ್ರಭು ಏನಿದ್ದಾರೆ ಅವರು ಸ್ವಯಂ ಸೂರ್ಯ ಇದ್ದಾರೆ. ಆದರೆ ಅವರು ತಮ್ಮಲ್ಲೇ ತಾವು ಪ್ರಗಟ, ತಮಗೆ ತಾವು ಸೀಮಿತ ಇದ್ದಾರೆ. ಹಾಗಾದ್ರೆ ಅವರ ಆದರ್ಶವನ್ನು ನೋಡುವುದರಿಂದಾಗಲಿ, ಅವರ ವಚನಗಳ ಗ್ರಹಣ ಮಾಡುವುದರಿಂದಾಗಲಿ ಅಂತರಂಗದ ಮೋಹರೂಪದ ಅಂಧಕಾರ ಯಾವುದಾದರೂ ಜೀವದ ನಾಶ ಆಗಬಹುದೇನಾ? ನೋಡ್ರಿ, ವ್ಯವಹಾರ ಮತ್ತು ನಿಶ್ಚಯ ಎರಡನ್ನೂ ಸಮತೋಲನ ರೂಪದಿಂದ ಗ್ರಹಣ ಮಾಡಿಕೊಂಡು ಮೋಕ್ಷ ಮಾರ್ಗವನ್ನು ಪ್ರಾಪ್ತ ಮಾಡಿಕೊಳ್ಳೋದಿದ್ದೀರಿ. ವ್ಯವಹಾರದಿಂದ ಜಿನೇಂದ್ರ ಪ್ರಭುವಿನ ವಚನಗಳದ್ದು ನಿರಂತರ ನಮ್ಮ ಬುದ್ಧಿಯ ಮೇಲೆ ವೃಷ್ಟಿ ಆಗ್ತಿತ್ತು ಅಂತಂದ್ರೆ ಆ ಬುದ್ಧಿ ಚೈತನ್ಯ 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 ರೂಪದಿಂದ ಪ್ರಕಾಶಿತ ಆಗಿ ಅಲ್ಲೇ ಆ ಚೈತನ್ಯದ ಲಾಭ ಆಗಬಹುದಾಗಿದೆ. ಆ ಚೈತನ್ಯದ ಜೊತೆಗೆ ಅಭೇದತೆ ಆ ಪ್ರಕಾಶ ಕಿರಣಗಳದ್ದ ಅರ್ಥಾತ್ ಪರ್ಯಾಯಗಳದ್ದ ಆಗಬಹುದಾಗಿದೆ. ಇದನ್ನು ಹೊರತುಪಡಿಸಿ ಬೇರೆ ಯಾವ ಉಪಾಯ ಇಲ್ಲ ಅನ್ನೋದು ವ್ಯವಹಾರದ ಮಾತಾಯ್ತ್ರಿ. ಅದರ ನಂತರ 2 ಶ್ಲೋಕಗಳ ಮಾಧ್ಯಮದಿಂದ ಆಚಾರ್ಯ ಪ್ರಭು ನೀನು ಸ್ವಯಂ ಮಮತೆಯ ತ್ಯಾಗ ಮಾಡಿ ನಿನ್ನ ಮನಸ್ಸ ನಿರ್ಭಾರ ಆಗಬೇಕು, ಆನಂದದ ಸಾಗರದೊಳಗೆ. ಅರೇ ನೋಡ್ರಿ, ಯಾವ ಮಮತೆಯ ರೂಪದ ವಿಕಾರ ಅಥವಾ ದೋಷ ಜೀವದ ಲಕ್ಷ್ಯದೊಳಗ ಜಿನೇಂದ್ರ ಪ್ರಭುವಿನ ವಚನಾಮೃತದ ಸೇಚನ ಆಗುವುದರಿಂದ ಆಗಿದೆಯೋ ಆ ಪ್ರಕಾರ ಆ ದೋಷ ಅಥವಾ ಮಮತೆಯ ರೂಪದ ವಿಕಾರವನ್ನು ಬಿಟ್ಟುಕೊಡುವುದರಿಂದ ಯಾವುದು ಪ್ರಗಟ ದಶ ಇದೆಯಲ್ಲ, ಅರೇ ಯಾವುದು ಪ್ರಗಟ ದಶ? ಮಿಥ್ಯಾತ್ವದ ಸದ್ಭಾವದೊಳಗ. ಮಿಥ್ಯಾತ್ವ ಅರ್ಥಾತ್ ವಿಪರೀತ ಮನ್ನನೆ ಅತತ್ವ ಶ್ರದ್ಧೆಯ ಸದ್ಭಾವದೊಳಗ ಪ್ರಗಟ ಜ್ಞಾನಕ್ಕ ಪರಪದಾರ್ಥದ ಕುರಿತು ನನ್ನದು ಅನ್ನುವಂಥ ಮಮತೆ ಬಿಟ್ಟು ಹೋಯ್ತು ಅಂತಂದ್ರ ಅಲ್ಲಿ ಯಾವ ಸಾಧನೆ ಇದೆಯಲ್ಲ ಮನಸ್ಸು, ಆ ಮನಸ್ಸಿನ ಮೂಲಕ ಯಾವ ಕ್ಷಯೋಕ್ಷಮ ಜ್ಞಾನ ವರ್ತಿಸ್ತಾ ಇದೆಯಲ್ಲ ಅದು ಸ್ವಯಂ ಆನಂದ ಸಾಗರ ಇದೆ ರೀ. ಅದಕ್ಕೆ ಮಿಥ್ಯಾತ್ವ ಏನೂ ಮಾಡೋ ಸಾಧ್ಯ ಇಲ್ಲ. ಅದ್ಭುತ ಮಾತು ಇದೆ. ಅರೇ ನೋಡ್ರಿ, ವಸ್ತು ಸ್ವರೂಪ ಹೀಗಿದೆ. ಸಂಜ್ಞೆ ಪಂಚೇಂದ್ರಿಯ ದಶಾವಿಶೇಷ ಇದೆಯಲ್ಲ, ಇದು ಇಷ್ಟು ಅದ್ಭುತ ಮತ್ತು ಇಷ್ಟು ವಿಶೇಷ ಮತ್ತು ಯಾವ ರೀತಿ ಲಾಭದಾಯಕ, ಯಾವ ರೀತಿ ಪ್ರತ್ಯಕ್ಷ ಲಾಭ ರೂಪ ಇದೆ ಅನ್ನುವುದ ಒಂದಿಷ್ಟು ಲಕ್ಷ್ಯದೊಳಗೆ ತಗೊಂಡ್ರೆ ನಮಗೆ ಬೇರೆ ಏನೂ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ ಅನ್ನೋದ ಸಹಜವಾಗಿನ ಪ್ರತಿಭಾಷಿತ ಆಗ್ತಿದ್ದೀರಿ. ಏನೂ ಮಾಡೋದಂತಂದ್ರೆ ಏನೂ ಮಾಡೋದರ್ಥಾತ್ ಹೊರಗಡೆ ಶರೀರದ ಕಾರ್ಯ ಅಥವಾ ಯಾವುದಾದ್ರೂ ಸಂಯೋಗಿ ಪದಾರ್ಥದ ಆಶ್ರಯದ ಕಾರ್ಯ ಇದು ಮಾತಲ್ಲ. ಆದ್ರೆ ಇಲ್ಲಿ ಏನೂ ಮಾಡೋದರ್ಥಾತ್ ನನ್ನ
ಶ್ರದ್ಧಾಗುಣದ ಪರ್ಯಾಯ ನಿರ್ಮಲ ಆಗುವ ಸಲುವಾಗಿ ನಾನೇನೂ ಮಾಡಬೇಕಾಗಿಲ್ಲ. ಇದಕ್ಕಿಂತ ನಿರ್ಭಾರತೆ, ಇದಕ್ಕಿಂತ ಈ ಜೀವನಿಗೆ ಸುಖ ಆನಂದಮಯ ಇನ್ಯಾವುದಿದೆ ರೀ? ನೋಡ್ರಿ, ಇನ್ನೊಂದು ಸಲ ಸ್ವಲ್ಪ ಗಂಭೀರವಾಗಿ ವಿಷಯದ ಸಮೀಪ ಹೋಗುವಂಥ ಪ್ರಯತ್ನಪೂರ್ವಕ ಶಬ್ದಗಳದ್ದು ಶ್ರವಣ ಮಾಡೋದ್ರಿ. ಯಾವುದು ಇದೆಯಲ್ಲ ನಮಗೆ ಈಗ ದಶ, ಸಮಸ್ತ ಸಂಜ್ಞೆ ಪಂಚೇಂದ್ರಿಯಗಳ ಮಾತು ನಾನು ಹೇಳ್ತಾ ಇಲ್ಲ. ಆದರೆ ಈಗ ನಮಗೆ ಯಾವುದು ದಶ ಲಭ್ಯ ಇದೆಯಲ್ಲ, ಏನು ಇದೆ ಈ ಸಮಯದೊಳಗ? ಅರೆ, ಎದುರಿಗೆ ಸಾಕ್ಷಾತ್ ಅರ್ಹಂತ ಪ್ರಭು ಮನುಷ್ಯ ಜೀವನದ ಸಾರ ಸರ್ವಸ್ವವನ್ನು ಪಡೆದಿರುವಂಥ ಪರಮಾತ್ಮ ದಶೆಯಲ್ಲಿ ವಿರಾಜಮಾನ ಇರುವಂಥ ಪರಾತ್ಮ, ಜೊತೆಯಲ್ಲಿ ಅವರ ಸರ್ವಾಂಗದಿಂದ ಪ್ರಸಾರಿತ ಆಗ್ತಾ ಇರುವಂಥ ನನ್ನ ದೋಷ ಮತ್ತು ನಿರ್ದೋಷ ಸ್ವಭಾವದ ವಿವೇಚನೆ, ಜೊತೆಯಲ್ಲಿ ನನಗ ಈ ಸಮಯದೊಳಗ ಅವು ಎರಡನ್ನೂ ತಿಳ್ಕೊಳ್ಳುವಂಥ, ಯಾವ ಎರಡನ್ನ? ಪ್ರಗಟ ಪರಮಾತ್ಮ ದಶೆಯಲ್ಲಿ ವಿರಾಜಮಾನ ಇರುವಂಥ ಆ ಪರಾತ್ಮ ಪ್ರಭು ಜಿನೇಂದ್ರ ದೇವ ಮತ್ತು ಅವರ ಸರ್ವಾಂಗದಿಂದ ಹೊರಟಿರುವಂಥ ನನ್ನ ವರ್ತಮಾನ ದಶೆಯಲ್ಲಿ ನಿರ್ದೋಷತೆ ಮತ್ತು ಸದೋಷತೆ ಎರಡರದ್ದು ಸ್ಪಷ್ಟ ಭಿನ್ನತೆಯ ವಿವೇಚನೆ ಮಾಡ್ತಾ ಇರುವಂಥ ದಿವ್ಯಧ್ವನಿ ಮತ್ತು ಅದರ ಕಡೆಗೆ ಉತ್ಸಾಹ ಇರುವಂಥ ನನ್ನ ಕ್ಷಯೋಕ್ಷಮ, ಅದರ ಕಡೆಗೆ ಉತ್ಸಾಹದಿಂದ ವರ್ತಿಸ್ತಾ ಇರುವಂಥ ನನ್ನ ಕ್ಷಯೋಕ್ಷಮ. ಇಷ್ಟು ಇರುವೆಳದೊಳಗ ನನಗೆ ಮಿಥ್ಯಾತ್ವ ಏನು ಮಾಡ್ತಿದ್ದೀರಿ? ಒಂದು ಮಾತು, ಇಷ್ಟು ಇರುವೆಳದೊಳಗ ನನಗೆ ಸಮ್ಯಕ್ ದರ್ಶನ ಅನ್ನುವಂಥ ಆ ಅತ್ಯಂತ ಅಲ್ಪದಾದಂಥ ಅವಸ್ಥಾ ವಿಶೇಷದ ಅವಶ್ಯಕತೆ ಏನಿದೆ? ಏನು ಹೇಳ್ತಾ ಇದ್ದಾರೆ ಆಚಾರ್ಯ ಪ್ರಭು? ಬರೇ ಮಮತೆಯನ್ನು ಬಿಡುವಂಥ ಸಮಯ ಇದೆ ಅಲ್ಲ. ಅರೆ, ಈಗ ನಾವು ಬಿಟ್ಟಿದ್ದೇವೇನಿಲ್ಲರಿ ಮಮತೆಯನ್ನು? ಈ ಸಮಯದೊಳಗೆ ಬಿಟ್ಟಿದ್ದೇವೇನಿಲ್ಲ? ಬಿಟ್ಟಿದೆಯೋ, ಅರ್ಥಾತ್ ಈ ಸಮಯದೊಳಗೆ ಮಮತೆಯನ್ನು ಗ್ರಹಣ ಮಾಡ್ತಾ ಇಲ್ರಿ. ಹೊಸದಾಗಿ ಗ್ರಹಣ ಮಾಡ್ತಾ ಇಲ್ಲ. ಅದು ಒಂದು ವಿಭಾಗ ಆಯಿತು. ಎರಡನೇದು ಇನ್ನೊಂದು ಮುಖ್ಯ ವಿಭಾಗ ಇದೆಯಲ್ಲ, ನನ್ನ ಸ್ವಭಾವದ ವಿಭಾಗ. ಅದು ಏನಿದೆ? ಕ್ಷಯೋಕ್ಷಮ ಜ್ಞಾನ. ಅದು ಎಂಥದ್ದಿದೆ? ಮಮತೆಯನ್ನು ಗ್ರಹಣ ಮಾಡುವುದರ ಕಡೆಗೆ ಅದರದ ಸ್ವಲ್ಪ ಕೂಡ ಶಕ್ತಿ ಖರ್ಚಾಗ್ತಾ ಇಲ್ಲ. ಜೊತೆಯಲ್ಲಿ ನನ್ನ ಸ್ವರೂಪ ಎಂಥದ ಅಂಥೇಳಿ ಚಕ್ಷು ಇಂದ್ರಿಯದ ಮೂಲಕ ಮತ್ತು ಕರ್ಣೇಂದ್ರಿಯದ ಮೂಲಕ ಎರಡೂ ನನಗ ಸಿಗ್ತಾ ಇದೆ. ನನ್ನ ಸ್ವರೂಪ ಇಂಥದ್ದನ್ನ ಇದೆ ಅನ್ನೋದನ್ನ ಅವರು ಮಾಡಿ ತೋರಿಸಿದ್ದಾರೆ, ಎದುರಿಗೆ ವಿದ್ಯಮಾನ ಇದ್ದಾರೆ. ನಿನ್ನ ಸ್ವರೂಪ ಇಂಥದ್ದಿದೆ, ಎಂಥದ್ದ? ಯಾವುದು ನಿನ್ನ ಚಕ್ಷು ಇಂದ್ರಿಯದ ಮೂಲಕ ನಿನಗೆ ಕಾಣಿಸ್ತಾ ಇದೆಯಲ್ಲ, ಅಂಥದ್ದನ ನಿನ್ನದ ಒಳಗಡೆ ಅತೀಂದ್ರಿಯ ಸ್ವರೂಪ ಇದೆ. ಒಂದು ಮಾತು, ಇದನ್ನ ಅವರ ರೂಪ ಹೇಳ್ತಾ ಇದೆ. ಎರಡನೆಯದಾಗಿ, ನೀನು ಬರೇ ಇಂಥ ಸ್ವರೂಪಕ್ಕೆ ಪ್ರಾಪ್ತ ಆಗಬೇಕಾದ್ರ ಸ್ವಭಾವ ವಿಭಾವಗಳನ್ನು ವಿಭಾಗ ಮಾಡಿ. ವಿಭಾಗನ ಇದೆ. ಅದ ಸ್ವಭಾವದೊಳಗೆ ವಿಭಾವ ಎಂದೂ ಏಕರೂಪ ಆಗಿಲ್ಲ. ವಿಭಾವದೊಳಗೆ ಸ್ವಭಾವ ಎಂದೂ ಏಕರೂಪ ಆಗಿಲ್ಲ. ಸ್ವಭಾವದೊಳಗೆ ವಿಭಾವ ಏಕರೂಪ ಆಗುತ್ತಿತ್ತು ಅಂತಂದ್ರೆ ಅದನ್ನು ದೂರ ಮಾಡೋದು ಸಾಧ್ಯ ಇಲ್ಲ. ಶಬ್ದದ ಕಡೆಗೆ ಗಮನ ಇಡೋದ್ರಿ.
ಸ್ವಭಾವದೊಳಗೆ ವಿಭಾವ ಏಕರೂಪ ಆಗ್ತಿತ್ತು, ಬೆರೆತು ಹೋಗ್ತಿತ್ತು ಅಂತಂದ್ರೆ ಅದನ್ನ ಬೇರೆ ಮಾಡೋದು ಸಾಧ್ಯ ಇಲ್ಲ. ವಿಭಾವದೊಳಗೆ ಸ್ವಭಾವ ಏಕರೂಪ ಆಗ್ತಿತ್ತು ಅಂತಂದ್ರೆ ಸ್ವಭಾವದ ಅಭಾವ ಆಗ್ತಿತ್ತು. ಈ ಪ್ರಕಾರದ ವಿವೇಚನೆಯ ಮೂಲಕ ಜ್ಞಾನ, ಅರೇ ಈ ಸಮಯದೊಳಗೆ ನಮ್ಮ ಜ್ಞಾನ ನಿರ್ಬಾಧ ಇದೆ ರೀ. ಯಾವುದರಿಂದ? ಮಿಥ್ಯಾತ್ವದಿಂದ, ವಿಪರೀತ ಅಭಿನಿವೇಶದಿಂದ, ಅತತ್ವ ಶ್ರದ್ಧೆಯಿಂದ ನಿರ್ಬಾಧ ಇದೆ ರೀ. ಹಾಗಾದ್ರೆ ಈ ಸಮಯದೊಳಗ ಆ ನಿರ್ಬಾಧ ಜ್ಞಾನಕ್ಕ ಸರ್ವಜ್ಞತ್ವ ಮತ್ತು ಹಿತೋಪದೇಶತ್ವದ ಮೂಲಕ ಲಾಭಾನ್ವಿತ ಆಗುವುದರಲ್ಲಿ ಏನು ಕಷ್ಟ ಇದೆ ಹೇಳಿ? ಸರ್ವಜ್ಞತ್ವ ಅಲ್ಲಿ ಪ್ರಗಟ ಇದೆಯಲ್ಲ, ವೀತರಾಗ ಮತ್ತು ಸರ್ವಜ್ಞತ್ವ ಅಭೇದ ಇದೆ ರೀ. ಅರ್ಹಂತರ ರೂಪ ಏನಿದೆಯಲ್ಲ ಅಲ್ಲಿ ವೀತರಾಗತ್ವ ಮತ್ತು ಸರ್ವಜ್ಞತ್ವ ಅಭೇದ ಇದೆ. ಜೊತೆಗೆ ಕರ್ಣೇಂದ್ರಿಯಕ್ಕೆ ವಿಷಯವಾಗುವಂಥ, ಅರೇ ಎಂಥ ಯೋಗರೇ, ಅಲ್ಲಿ ದಿವ್ಯಧ್ವನಿ ಇದೆ, ಇಲ್ಲಿ ನನಗೆ ಕರ್ಣೇಂದ್ರಿಯದ ಉಪಲಬ್ಧಿ ಇದೆ. ಅಲ್ಲಿ ನಿರ್ಮಮ ಸ್ವಭಾವದ ನಿರೂಪಣೆ ಇದೆ, ಇಲ್ಲಿ ನನಗೆ ಮಮತೆಯನ್ನು ಗ್ರಹಣ ಮಾಡುವಂಥದ್ದು ಈ ಸಮಯದೊಳಗೆ ಬಿಟ್ಟು ಹೋದದ್ದಿದೆ. ಎಂಥ ಸುಂದರ ಸನ್ನಿವೇಶ ಈ ಜೀವದ ಸಲುವಾಗಿ ಲಭಿಸಿದ್ದೇ ಇದೆ ನೋಡ್ರಿ. ಈ ಸನ್ನಿವೇಶದೊಳಗ ಅನೇಕ ಬಾರಿ, ಅಸಂಖ್ಯ ಬಾರಿ ಹೇಳಿದ್ದಿರಬಹುದು, ಅರೇ ಈ ಸನ್ನಿವೇಶದೊಳಗ ಈ ಜೀವ ಆ ವಚನದ ಕುರಿತು, ಆ ವಚನದ ವಿಷಯನಾದಂಥ ಶುದ್ಧಾತ್ಮನ ಕುರಿತು, ಆ ವಚನದ ನಾಯಕನಾದಂಥ ಸರ್ವಜ್ಞ ವೀತರಾಗ ಪ್ರಭುವಿನ ಕುರಿತು ಪ್ರಸನ್ನ ಚಿತ್ತ ಆಗಲಿಲ್ಲ ಅಂತಂದ್ರ ಇದು ಅಭಿಶಾಪ ಅಲ್ಲ. ಅನಂತ ಕಾಲದವರೆಗೆ ಇಂಥ ಮಧುರ ಸುಂದರ ಸನ್ನಿವೇಶ ಸಿಕ್ಕುವುದಿಲ್ಲ ಈ ಜೀವನಿಗೆ ಅನ್ನೋದು 100ಕ್ಕೆ ಅನಂತ ಟಕ್ಕೆ ಸತ್ಯ ರೀ. 100ಕ್ಕೆ 100, 1000, ಲಕ್ಷ, ಕೋಟಿ ಅಲ್ಲ, ಅನಂತ ಟಕ್ಕೆ ಸತ್ಯ ರೀ. ಇದನ್ನ ನಂಬದ್ದು ವಿನಃ ನಂಬಿದ ಅಂತಂದ್ರೆ ಏನಾದರೂ ಅವನ ಉಳಿಗಾಲ ಸಾಧ್ಯ ಇದೆ, ಸಂಭವ ಇದೆ. ನಂಬಲಿಲ್ಲ ಅಂತಂದ್ರೆ ಅದು ನಿಶ್ಚಿತವಾಗಿ ಸತ್ಯ ಆಗಿ ಅವನ ನಂಬುಗೆಯೇ ಆ ಸತ್ಯತೆಗೆ ಕಾರಣ ಆಗ್ತಿದೆ. ನಂಬದೇ ಇರುವ ನಂಬುಗೆ ಏನು ಹೇಳುತ್ತೆ? ಏನಿದೆ ಹೇಳ್ರಲ್ಲ, ಈ ಸಮಯದೊಳಗೆ ನಮ್ಮ ಜ್ಞಾನ ಮಿಥ್ಯಾತ್ವದಿಂದ ಪೀಡಿತ ಇದೆ ಏನ್ರಿ? ವಿಷಯ ವಾಸನೆಯಿಂದ ಪೀಡಿತ ಇದೆ ಏನ್ರಿ? ಕಷಾಯದಿಂದ ಬಾಧಿಸಲ್ಪಟ್ಟದ್ದಿದೆ ಏನ್ರಿ? ಇಲ್ಲ, ನಿರ್ಬಾಧ ಇದೆ, ನಿರ್ಬಾಧ ಇದೆ. ಏನ? ನಮ್ಮ ಜ್ಞಾನ. ಆ ಜ್ಞಾನದ ವಿಕಾಸ ಎಷ್ಟಿದೆ? ಆ ಜ್ಞಾನದ ವಿಕಾಸ ತ್ರಿಕಾಲಿ ಶುದ್ಧ ಅಸಂಖ್ಯ ಪ್ರದೇಶಿ ಅನಂತ ಗುಣಮಯನಾದಂಥ ಅರೂಪಿ ಚೈತನ್ಯಾನಂದದ ಸಾಗರನಾದಂಥ ನಿಜ ತತ್ವವನ್ನು ತಿಳಿದುಕೊಳ್ಳುವಷ್ಟು ಅದರಲ್ಲಿ ಕ್ಷಯೋಕ್ಷಮದ ವಿಸ್ತಾರ ಆದದ್ದಿದ್ದೀರಿ. ಇನ್ನೇನು ಬೇಕಾಗಿದೆ ರೀ? ಒಂದು ಸೂಟ್ಕೇಸ್ ತುಂಬ ನೋಟು ಕೊಡೋದ, ಮತ್ತು ಒಂದೇ ಒಂದು 5 ರೂಪಾಯಿದ್ದ ಕರಿಬೇವಿನ ಸೊಪ್ಪಿನ ಕಟ್ಟು ತಗೊಳ್ಳೋದ. 5 ರೂಪಾಯಿದನ್ರಿ, 10 ರೂಪಾಯಿದನ್ರಿ. ಅದು ಯಾವ ಪ್ರಕಾರ ಮಹಾಮೂರ್ಖತೆ ಇದೆಯೋ ಅದಕ್ಕಿಂತಲೂ ಇದು ಮಹಾಮೂರ್ಖತೆ ಇದೆ. ಇಂದ್ರಿಯ ಸುಖದ, ಶರೀರದ ಸೌಖ್ಯದ ಅಭಿಲಾಷೆ ಮಾಡೋದು. ಇಂಥ ಜ್ಞಾನವನ್ನು ಖರ್ಚ ಮಾಡಿ, ಎಂಥ ಜ್ಞಾನ! ತ್ರಿಕಾಲದಲ್ಲೂ ಅಸಂಖ್ಯ ಪ್ರದೇಶಿ ಅನಂತ ಗುಣ ಸಂಪನ್ನ ಆನಂದದ ಸಾಗರ, ಗುಣಗಳ ರತ್ನಾಕರ, ಜ್ಞಾನದ ನಿಧಿ, ಅರೂಪಿ ಚೈತನ್ಯ ನಿಜ ತತ್ವ. ಅದಕ್ಕಿಂತ ದೊಡ್ಡ ತತ್ವ, ಅದಕ್ಕಿಂತ ದೊಡ್ಡ ವಿಷಯ ಲೋಕದೊಳಗೆ ಯಾವುದಿದೆ ಹೇಳ್ರಿ? ನಾನು
ಈ ಸಮಯಕ್ಕೆ ಹೇಳೋದ್ರೆ ಲೋಕದೊಳಗೆ ಅದಕ್ಕಿಂತ ದೊಡ್ಡ ವಿಷಯ ಯಾವುದಿದೆ ರೀ ನನ್ನ ಜ್ಞಾನಕ್ಕ. ಮತ್ತು ಅಂಥ ಜ್ಞಾನ ನನಗೆ ನಿರಂತರದ ಸಲುವಾಗಿ 50-60 ವರ್ಷದಿಂದ ಲಭಿಸಿದ್ದ ಇದೆ. ಇಲ್ಲಿಯವರೆಗೆ ಏನು ಹೋಯಿತು ಅದು ಹೋಯ್ತ್ರಿ. ಆದರೆ ಒಂದು ಸಮಯದೊಳಗ ಅಂಥ ಮಹತ್ವಪೂರ್ಣ ಮಹಿಮಾನ್ವಿತ ಲೋಕೋತ್ತರ, ಲೋಕದೊಳಗೆ ಯಾವ ಉಪಮೇನೂ ಇಲ್ಲ ಅಂಥ ಲೋಕೋತ್ತರ ಪದಾರ್ಥನಾದಂಥ ನಿಜಾತ್ಮನನ್ನ ಸಮಗ್ರ ರೂಪದಿಂದ ಪ್ರತ್ಯಕ್ಷ ರೂಪದಿಂದ ಅನುಭವದಲ್ಲಿ ತಂದುಕೊಳ್ಳುವಂಥ ಕ್ಷಯೋಕ್ಷಮ ಜ್ಞಾನವನ್ನ ತುಚ್ಛದಾದಂಥ ವ್ಯವಹಾರದ ಪರಿಪಾಲನೆ, ಶರೀರದ ರಕ್ಷಣೆ, ಯಾವುದೋ ಒಂದು ಕ್ಷಣಿಕ ಆಭಾಸ ರೂಪದ ಸುಖ. ಹೇಳಿದರು ಕಾರ್ತಿಕೇಯ ಮುನಿ, ಸ್ವಯಂಭೂ ರಮಣ ಸಮುದ್ರದೊಳಗೆ ಎಷ್ಟು ಜಲರಾಶಿ ಇದೆಯೋ ಅಷ್ಟು ಈ ಜೀವನಿಗೆ ಪ್ರತಿ ಸಮಯಕ್ಕೆ ದುಃಖದ ಅನುಭವ ಇದೆ ರೀ. ಮತ್ತೆ ಹೇಳಿದ್ರು, ಒಂದು ಕೂದಲ ಎಳೆಯ ಮೇಲೆ ನಿಲ್ಲುವಷ್ಟು ಎಷ್ಟು ಜಲಬಿಂದು ಇದೆಯಲ್ಲ, ಬಹಳ ಹೇಳಿದಾರ್ರಿ. ನಮಗೆ ಸ್ಥೂಲ ಮಾಡಿ ನಮಗೆ ಇತ್ತೀಚಿನ ಜ್ಞಾನಿಗಳ ಅಥವಾ ನಾವು ಸ್ವಯಂ ಕಥನ ಮಾಡ್ತೇವ್ರಿ. ಕೂದಲ ಎಳೆಯ ಮೇಲೆ ಎಷ್ಟು ಜಲದ ಒಂದು ಚಿಕ್ಕ ಬಿಂದು ನಿಲ್ಲುತ್ತಿದೆ ಅಲ್ಲ, ಅನಂತ ರೀ, ಅಸಂಖ್ಯ ಅಲ್ಲ, ಅನಂತ ಭಾಗ ಮಾಡೋದು ಅದರೊಳಗೆ. ಆ ಜಲಬಿಂದುವಿನೊಳಗೆ ಅನಂತ ಭಾಗ ಮಾಡಿದ ನಂತರ ಒಂದು ಭಾಗದಷ್ಟ ನಿನಗೆ ಇಂದ್ರಿಯ ಸುಖ, ಇಹಲೋಕಕ್ಕೆ ಸಂಬಂಧಿಸಿದ ಭ್ರಾಂತಿ ರೂಪದ ಸುಖ ಇದೆ. ಹಾಗಾದ್ರೆ ಅದರ ಸಲುವಾಗಿ ಇಂಥ ನಿಧಿಯನ್ನು ಖರ್ಚು ಮಾಡೋದ್ರೆ ಹೇಳಿದಲ್ಲ, ಸೂಟ್ ಕೇಸ್ ತುಂಬ ನೋಟ್ ತುಂಬಿದ್ದು ಅದವ್ರಿಗೆ. ಮತ್ತು ಅದನ್ನೆಲ್ಲ ಕೊಡೋದು. ಏನು ತಗೊಳ್ಳೋದ? ಒಂದು 5 ರೂಪಾಯಿದ ಕರಿಬೇವಿನ ಸೊಪ್ಪು ಕಟ್ಟ ತಗೊಳ್ಳೋದ್ರಿ. ಅದಕ್ಕೆ ಬುದ್ಧಿವಂತಿಕೆ ಅಂತಾರೋ, ಮೂರ್ಖತೆ ಅಂತಾರೋ, ಉದಾರತೆ ಅಂತಾರೋ, ಏನಂತಾರ್ರಿ? ಉದಾರತೆ ಅಂತಾರ್ರಿ ಅದಕ್ಕೆ. ನಮ್ಮ ಜೀವನದೊಳಗಿನ ಪ್ರತಿಯೊಂದು ಕ್ಷಣ ಅಲ್ಲ, ಪ್ರತಿಯೊಂದು ಉಸಿರು ನಮಗೆ ಆ ಭ್ರಾಂತಿ ರೂಪದ, ಆಭಾಸ ರೂಪದ ಅತ್ಯಂತ ಅಲ್ಪ, ಇನ್ನು ಅದಕ್ಕಿಂತ ಅಲ್ಪ ಕಥನ ಮಾಡೋ ಸಾಧ್ಯ ಇಲ್ಲ ಜ್ಞಾನಿ ಗುರುಗಳು. ಅಷ್ಟು ಸುಖದ ಸಲುವಾಗಿ ನಾವು ಎಂಥ ಬೆಲೆ ಬಾಳುವ ಜೀವನದ ರತ್ನವನ್ನು ಕೊಡ್ತಾ ಇದ್ದೇವೆ. ಪ್ರತಿ ಸಮಯಕ್ಕೆ ಲೋಕದೊಳಗೆ ಖ್ಯಾತಿ ಬೇಕು, ಶರೀರ ನಿರೋಗಿ ಇರಬೇಕು, ಎಲ್ಲರೂ ನನ್ನನ್ನು ಮನ್ನಿಸ್ತಾ ಇರಬೇಕು. ನಿನ್ನ ಸ್ಥಾನ ಏನ? ಪರಭಾವದೊಳಗೆ ನಿಂತುಕೊಂಡು ನಿನ್ನನ್ನು ಯಾರು ಮನ್ನಿಸಾರ? ಯಾರ ಜಗತ್ತಿನ ಉದ್ಧಾರ ಮಾಡಿದಾರಲ್ಲ ಅವರು ಕೂಡ ವೀತರಾಗತೆಯ ಸಾಧನೆಯೊಳಗ ಪರಿಪೂರ್ಣ ವೀತರಾಗತೆಯನ್ನು ಪ್ರಕಟಪಡಿಸಿಕೊಂಡಿರುವ ವೇಳೆದೊಳಗ ಇನ್ನೊಬ್ಬರಿಗೆ ಸುಖದ ಮಾರ್ಗಕ್ಕೆ ನಿಮಿತ್ತಾಗಿದ್ದಾರೆ. ಯಾರ ಪರಭಾವದಲ್ಲಿ ನಿಂತಿರೋರು, ಪರದ ಕಡೆಗೆ ಲಕ್ಷ್ಯ ಇದೆ, ಕಷಾಯ ರೂಪದಿಂದ ಪರಿಣಮನ ಮಾಡ್ತಾ ಇದ್ದಾರೋ ಅವರು ಎಂದೂ ಇನ್ನೊಬ್ಬರ ಸುಖದ ಮಾರ್ಗದೊಳಗ ನಿಮಿತ್ತ ಕೂಡ ಆಗುವುದು ಸಾಧ್ಯ ಇಲ್ಲ. ಅದರ ಸಲುವಾಗಿ ನಮ್ಮನ್ನು ಯಾರಾದರೂ ರಕ್ಷಣೆ ಮಾಡ್ತಾರೆ, ನಾವು ಯಾರನ್ನಾದರೂ ರಕ್ಷಣೆ ಮಾಡುವ ಭಾವ ಏನಿದೆಯಲ್ಲ, ಆ ಭಾವ ಆ ಕರಿಬೇವಿನ ಕಟ್ಟ ತಗೊಂಡ ಹಾಗೆ ಇದೆ. ಏನು ಮಾಡೋದ? ವಿಚಾರ ಮಾಡೋದು. ಅಷ್ಟಾಂಗಿಕ ಪರ್ವ ಆರಂಭ ಆಗಿ ಮಧ್ಯಕ್ಕೆ ಬಂದು ನಿಂತಿದ್ದೀರಿ ಇವಾಗ. ಆರಂಭ ಆಗಿರುವಂಥದ್ದ ಮಧ್ಯಕ್ಕನೂ ಬರೋದ, ಕೊನೆಗೇನೂ ಬರೋದ, ಪೂರ್ಣತೆಗೇನೂ ಪ್ರಾಪ್ತ ಆಗೋದ. ಅದೇ ಪ್ರಕಾರ ಈ ಮನುಷ್ಯ ಜೀವನ ಇದೆ ರೀ. ಆರಂಭ ಆಗಿದೆ, ಮಧ್ಯಕ್ಕೆ ಬಂದಿದೆ, ಅಂತ್ಯವನ್ನು ತಲುಪುತ್ತಾ ಇದೆ, ಕೊನೆಗೊಂದು ದಿವಸ ಕೊನೆಗೊಳ್ಳುತ್ತಿದೆ. ಒಂದು ದಿವಸ ಅಲ್ಲ, ಒಂದು ಸಮಯದೊಳಗೆ. ಆಚಾರ್ಯ ಪ್ರಭು ಇಲ್ಲಿ ಏನು ಹೇಳ್ತಾ ಇದ್ದಾರೆ? ಗುರುವಿನ ಸ್ವರೂಪ ಹೇಳ್ತಾ ಇದ್ದಾರೆ. ಗುರು ಯಾರು?
ವಿಚಾರ. ಅರೆ, ಗುರು ಶಬ್ದದ ಅರ್ಥನ ಹೇಳಿದ್ರಲ್ಲಿ ಏನು ಹೇಳಿದ್ರು? ಮೋಹಾಂಧಕಾರವನ್ನು ಯಾರು ನಷ್ಟ ಮಾಡಿದರೋ ಅವರು ಗುರು. ಎರಡನೇದ್ದು ವ್ಯವಹಾರದಿಂದ ಏನು ಹೇಳಿದ್ರು? ಮೋಹಾಂಧಕಾರವನ್ನು ನಷ್ಟ ಮಾಡುವಂಥ ವಚನ ರೂಪದ ಉಪದೇಶ ಯಾರದ್ದು ಇದೆಯೋ ಅವರು ಗುರು. ಉಳಿದ ಯಾವ ಪ್ರಕಾರದಿಂದ, ಯಾವುದೇ ವಿಶೇಷತೆಯಿಂದ ಗುರು ಶಬ್ದ, ಗುರು ಸಂಜ್ಞೆ ಯಾವ ಜೀವನಿಗೆ ಲಭಿಸೋದಿಲ್ಲ. ಹಾಗಾದರೆ ಇಲ್ಲಿ ಹೇಳ್ರಿ, ಮೋಹಾಂಧಕಾರವನ್ನು ನಷ್ಟ ಮಾಡಿರುವಂಥವ್ರ ಗುರು. ಅಂಥ ಗುರು ಲೋಕದೊಳಗೆ ಯಾರದಾರ್ರಿ? ಅರಹಂತ ಪ್ರಭು ಅದಾರ್ರಿ. ಹೌದು ಅಥವಾ ಇಲ್ಲ? ಅರಹಂತ ಪ್ರಭು ಅದಾರ. ಮತ್ತು ಆಚಾರ್ಯ ಉಪಾಧ್ಯಾಯ ಸಾಧು ಹೇಗದಾರ್ರಿ? ಅವರು ಕೂಡ ಮೋಹರೂಪದ ಅಂಧಕಾರವನ್ನು ನಷ್ಟ ಮಾಡಿರುವಂಥವರೇ ಅದಾರ್ರಿ. ಸಮಯ ಸಾರದೊಳಗ ಶುದ್ಧಾತ್ಮನನ್ನು, ಏಕತ್ವ ವಿಭಕ್ತ ಆತ್ಮನನ್ನು ತೋರಿಸಿಕೊಡ್ತೇನೆ ಅಂದ್ರಲ್ಲ, ಅವರೇನು ಹೇಳಿದರಲ್ಲಿ? ಅಮೃತ ಚಂದ್ರಾಚಾರ್ಯ ದೇವ, ಪರಮಗುರು ಸರ್ವಜ್ಞ ದೇವ, ಅಪರಗುರು ಗಣಧರ ದೇವ, ಅವರಿಂದ ಹಿಡ್ಕೊಂಡು ನನ್ನ ಗುರುವಿನವರಿಗೆ ಎಲ್ಲರೂ ಹೇಳಿರುವಂಥದ್ದು ಯಾವುದು ಇದೆಯೋ ಆ ಆತ್ಮಸ್ವರೂಪ. ಅದರ ಅನುಸಾರ ನಾನು ಅಂತರ್ಮುಖ ಪುರುಷಾರ್ಥದಿಂದ ಯಾವುದನ್ನು ಪ್ರತ್ಯಕ್ಷ ಅನುಭವದಲ್ಲಿ ತಂದುಕೊಂಡಿದ್ದೇನೋ ಅದನ್ನು ತೋರಿಸಿಕೊಡ್ತೀನಿ. ಹಾಗಾದ್ರೆ ಮೋಹಾಂಧಕಾರವನ್ನು ನಷ್ಟ ಮಾಡಿರುವಂಥ ಗುರು ಯಾರಾದರೂ? ಆಚಾರ್ಯ ಉಪಾಧ್ಯಾಯ ಸಾಧುಗಳು ಕೂಡ ಆದರು. ಅರೆ, ಭಲೆ ಅವರು ಇದೇ ಭಾವದಿಂದ ಮೋಕ್ಷಕ್ಕೆ ಹೋಗದೇ ಇದ್ರೂ ಕೂಡ ನಿಜವಾಗಿ ಹಿಂದನೂ ಹೇಳಿದ್ದು ಇತ್ತು. ನಮೋಕಾರ ಮಹಾಮಂತ್ರದೊಳಗ ಸಮಾವೇಶ ಇರುವಂಥ ಆಚಾರ್ಯ ಉಪಾಧ್ಯಾಯ ಸಾಧುಗಳ ಅದೇ ಭಾವದಿಂದ ಮೋಕ್ಷಕ್ಕೆ ಹೋಗುವಂಥವರೇ ಇರ್ತಾರೆ. ಭಲೇ ಕುಂದಾಚಾರ್ಯ ದೇವ ಪಂಚಮ ಕಾಲದ ಜೀವರುಗಳ ಸಲುವಾಗಿ ಪ್ರಥಮ ಮಂಗಲ ಸ್ಥಾನದೊಳಗೆ ವಿರಾಜಮಾನ ಇದ್ರೂ ಕೂಡ ನಮೋಕಾರ ಮಂತ್ರದೊಳಗ ನಮೋ ಆಯಿರ್ಯಾನಂ ಈ ಪದಕ್ಕ ಅವ್ರದ್ದು ಸಮಾವೇಶ ಇಲ್ಲ. ಭೂತಬಲಿ ಪುಷ್ಪದಂತರದ್ದು ಇಲ್ಲ, ಧರಸೇನಾಚಾರ್ಯರದ್ದು ಇಲ್ಲ, ಪ್ರಥಮ ಶ್ರುತಸ್ಕಂಧದ ರಚನಾಕಾರರದ್ದು ಇಲ್ಲ, ದ್ವಿತೀಯ ಶ್ರುತಸ್ಕಂಧದ ರಚನಾಕಾರರದ್ದೂ ಇಲ್ಲ. ಪಂಚಮ ಕಾಲದ ಮುನಿಗಳದ್ದ ಉಪಕಾರ ನಿಜವಾಗಿ ಅಗಣಿತ ಇದೆ. ಈ ಮಾತು ಸತ್ಯ ಇದ್ರೂ ಕೂಡ ಅವರ ಸಾಧುವೇ ಇದ್ದಾರೆ, ಆಚಾರ್ಯ ಭಗವಂತರೇ ಇದ್ದಾರೆ, ಪ್ರತ್ಯಕ್ಷ ಆಚಾರ್ಯ ಭಗವಂತ, ಮುನಿ ಭಗವಂತ ಇದ್ದಾರೆ. ಆದ್ರೆ ನಮೋಕಾರ ಮಂತ್ರ ಏನಿದೆಯಲ್ಲ, ಅಪರಾಜಿತ ಮಹಾಮಂತ್ರ, ಅದರೊಳಗೆ ಅವ್ರದ್ದು ಸಮಾವೇಶ ಇಲ್ಲ. ಇಷ್ಟು ಶುದ್ಧ ಇದೆ ಪರಂಪರ ನಮ್ಮದ. ಅವರು ಭಗವಂತನ ಅದರ. ಅರೆ, ಅವರದ ಮೋಹ ನಷ್ಟನಾಗಿ ಹೋದದ್ದು ಇದೆ, ನಷ್ಟನಾಗಿ ಹೋದದ್ದು ಇದೆ. ಅವರು ಭಲೆ ಇಲ್ಲಿ 7ನೇ ಗುಣಸ್ಥಾನ ಯೋಗ್ಯ, ಅತೀಂದ್ರಿಯ ಆನಂದದ ನಿಜರಸದ ಸುಖಾಮೃತದ ಆಸ್ವಾದವನ್ನ ನಿರಂತರ ಮಾಡ್ತಾ ಇದ್ದು ಆಯು ಪೂರ್ಣಾಗಿ ಕೊನೆಗೆ ಅವರ ದೇವಲೋಕದೊಳಗೆ ಹೋದರನು ಕೂಡ ಪ್ರತ್ಯಕ್ಷ ಭೋಗ ಸಾಗರದೊಳಗೆ ಮುಳುಗಿದ ಹಾಗೆ ಕಂಡು ಬಂದ್ರೂ ಕೂಡ ಅವರು ಮೋಹ ನಾಶ ಮಾಡಿರುವಂಥವರೇ ಇದ್ದಾರೆ, ಮೋಹ ನಷ್ಟ ಮಾಡಿರುವಂಥವರೇ ಇದ್ದಾರೆ. ಆದರೆ ಯಾರ ನಾಳೆ ಸ್ವರ್ಗಕ್ಕೆ ಹೋಗಿ ಭೋಗಿಸೋರದಾರ ಪಂಚೇಂದ್ರಿಯ ಭೋಗ, ಅವರದು ಉಪದೇಶ ನಮಗೆ ಭಾವಿ ನೈಗಮನಯದಿಂದ ಯೋಗ್ಯ ಇಲ್ಲ. ಆದರೆ ಯಾವಾಗ ಅವರು ಉಪದೇಶ ಕೊಟ್ಟರಲ್ಲ, ವರ್ತಮಾನ ನಯದಿಂದ ನಮಗೆ ಯೋಗ್ಯ ಇದೆ ರೀ. ಇಲ್ಲಿ ಮೋಹ ಅಂಧಕಾರವನ್ನು ಯಾರು ನಾಶ ಮಾಡಿದರೋ, ಮೋಹ ಮತ್ತು ಅಂಧಕಾರ, ಮೋಹ ಏನಿದೆ ರೀ ಅದು ಸ್ವಯಂ ಅಂಧಕಾರ ಇದೆ, ಜ್ಞಾನ ಏನಿದೆ ರೀ ಅದು ಸ್ವಯಂ ಚೈತನ್ಯದ ಪ್ರಕಾಶ ಇದೆ ರೀ. ಒಂದು ಪ್ರಕಾಶ ಇದೆ, ಒಂದು ಅಂಧಕಾರ ಇದೆ, ಎರಡೂ ಒಂದು ಇನ್ನೊಂದಕ್ಕೆ ವಿರೋಧ ಮಾಡುವಂಥವು ಇದ್ದಾವೆ.
ಎಲ್ಲೇ ಅಜ್ಞಾನ ಹೊರಟು ಹೋಗಿದೆಯೋ, ಅತತ್ವ ಶ್ರದ್ಧೆ ಬಿಟ್ಟು ಹೋಗಿದೆಯೋ, ಎಲ್ಲೇ ಆತ್ಮಸ್ವರೂಪದೊಳಗ ನಿರಂತರ ಉದ್ಯಮ ನಡೆದದ್ದಿದೆಯೋ, ಶ್ರದ್ಧಾಜ್ಞಾನದ ಬಲದಿಂದ ಪ್ರತಿ ಸಮಯದ ಪರ್ಯಾಯಕ ಶ್ರದ್ಧಾಜ್ಞಾನದ ವಿಷಯನಾದಂಥ ಶುದ್ಧಾತ್ಮ ಎಲ್ಲಿ ಸ್ವೀಕೃತ ಇದ್ದಾನೋ ಅಲ್ಲಿ ಆ ಜೀವ ನನಗೆ ಗುರು ಇದ್ದಾನೆ ಅಂತ ಹೇಳ್ತಾರೆ. ಇದು ವ್ಯವಹಾರದ ಮಾತಾಯಿತು. ಇಷ್ಟೆಲ್ಲ ಇದ್ರೂ ಕೂಡ ಇದು ವ್ಯವಹಾರದ ಮಾತಾಯಿತು. ನಿಶ್ಚಯ ಯಾವುದಿದೆ ಹಾಗಾದ್ರೆ? ನಿಜ ಶುದ್ಧಾತ್ಮನೇ ಗುರು ಇದ್ದಾನೆ. ನಿಜ ಹಿತದ ಅಭಿಲಾಷಿಯೂ ಆತ್ಮ. ಅಭಿಲಾಷ ಉತ್ಪನ್ನ ಆಗೋದು ಅದುವೇ ಗುರು ರೀ. ನಿಜ ಹಿತದ ಕಡೆಗೆ ತನ್ನನ್ನು ತಾ ಕೊಂಡೊಯ್ಯುವಂಥ ಪರ್ಯಾಯದೊಳಗಿನ ಯಾವ ಶುದ್ಧಿ ಇದೆಯಲ್ಲ ಅದುವೇ ಗುರು ಇದೆ ರೀ. ಅರೇ ಈಗ ಇಲ್ಲಿ ಹೇಳ್ರಿ, ಆ ವ್ಯವಹಾರ ಬಿಟ್ಟೋಯ್ತು. ಇಲ್ಲಿ ನಿಜ ಹಿತದ ಅಭಿಲಾಷಿ ಆತ್ಮ, ನಿಜ ಹಿತದ ಪ್ರೇರಕ ಆತ್ಮ, ನಿಜ ಹಿತದ ನೇತಾರನು ಆತ್ಮ. ಅದರಿಂದ ಆತ್ಮನ ಗುರು ಆತ್ಮನಿಗನು. ಇಲ್ಲಿ ಗುರು ಶಬ್ದಕ್ಕೆ ಯಾವ ಆತ್ಮನನ್ನ ಸೂಚಿಸಿದರೋ ಆ ಆತ್ಮ ಯಾವದನ್ರಿ? ಧ್ರುವ ರೂಪದವ ಅಥವಾ ಪರ್ಯಾಯ ರೂಪದವನ್ರಿ? ಇಲ್ಲಿ ಬರ್ತಿದೆ ಏನಿಲ್ಲ ಪ್ರಶ್ನೆ. ಧ್ರುವ ರೂಪದ ಆತ್ಮ ಗುರು ಇಲ್ಲ. ಅವ ಯಾವಾಗಲೂ ಇದಾನಲ್ಲ, ಯಾಗದನ ಹಾಗೆ ಅದನ್ನ, ಅವ ಗುರು ಇಲ್ಲ. ಆದ್ರೆ ವರ್ತಮಾನ ಪರ್ಯಾಯದೊಳಗ ಅರೇ ನನ್ನ ಸುಖ ನನ್ನಲ್ಲೇ ಇದೆ, ಜಡದಲ್ಲೇ ಪರ ಚೈತನ್ಯದಲ್ಲೇ ಇರೋ ಸಾಧ್ಯ ಇಲ್ಲ ಅಂಥೇಳಿ ಯಾವ ಜ್ಞಾನ ತಿಳಿತಿದೆಯಲ್ಲ, ಅದು ತನ್ನ ಸುಖದ ಸಲುವಾಗಿ, ತನ್ನ ಮೋಕ್ಷದ ಸಲುವಾಗಿ, ತನ್ನ ಜನ್ಮ ಮರಣದ ನಾಶದ ಸಲುವಾಗಿ ತನಗ ಗುರು ಇದೆ ರೀ. ಈಗ ಇದನ್ನು ಬೇರೆ ರೂಪದಿಂದ ನೋಡಿದ್ರ ಪರ್ಯಾಯದೊಳಗ ವಿವೇಕದ ಉದಯ ಆಗೋದ ಧ್ರುವ ದ್ರವ್ಯದ ಸಲುವಾಗಿ ಗುರು ಇದೆ ರೀ. ಪರ್ಯಾಯದೊಳಗ ವಿವೇಕದ ಉದಯ ಆಗೋದಾಗಿದ ಧ್ರುವ ದ್ರವ್ಯದ ಸಲುವಾಗಿ ಗುರು ಇದೆ ರೀ. ಇಲ್ದಿದ್ರ ಧ್ರುವ ದ್ರವ್ಯ ತನ್ನಲ್ಲೇ ತಾನ ಪರಿಪೂರ್ಣ ಇದ್ರೂ ಕೂಡ ನಿಗೋಧದೊಳಗೆ ಯಾಕೆ ಹೋಗಿ ಬೀಳ್ತಿದೆ ರೀ? ನರಕದೊಳಗೆ ಯಾಕೆ ಹೋಗಿ ಬೀಳ್ತಿದೆ? ಶುದ್ಧ ಇರೋ ವೇಳೆದೊಳಗೆ ಯಾಕೆ ಹೋಗಿ ಬೀಳ್ತಿದೆ? ಅರೇ ಅಬದ್ಧ ಇರೋ ವೇಳೆದೊಳಗೂ ಕೂಡ ಜನ್ಮ ಮರಣದ ಶೃಂಖಲೆಯೊಳಗೆ ಬದ್ಧ ಯಾಕೆ ಆಗ್ತಿದೆ ರೀ ಧ್ರುವ? ಹಾಗಾದ್ರೆ ಪರ್ಯಾಯದೊಳಗೆ ಈ ಸಮಯದೊಳಗೆ ನನ್ನಲ್ಲೇ ಯಾವ ವಿವೇಕ ಇದೆಯಲ್ಲ, ಅದು ನನ್ನ ಧ್ರುವ ದ್ರವ್ಯವನ್ನ, ಅಸಂಖ್ಯ ಪ್ರದೇಶಿ ಆತ್ಮ ತತ್ವವನ್ನ, ಭವಸಾಗರವನ್ನ ದಾಂಟಿಸುವಂಥ ನೌಕೆ ಇದೆ, ಗುರು ಇದೆ. ಧ್ರುವತೆ ಏನಿದೆ ಅದರ ಮಹಿಮೆ ಯಾವಾಗ ಬರಬೇಕೋ ಆವಾಗ ಅದರ ಮಹಿಮೆ ಬರ್ತಿದೆ. ಆದರೆ ಈಗ ಇಲ್ಲಿ ನನ್ನಲ್ಲೇ ವಿವೇಕದ ಉದಯ ಆಗೋದು, ಅವಿವೇಕದಿಂದ ವರ್ತಿಸ್ತಾ ಇರುವಂಥ ನಾನು ಅರೇ ತತ್ವದ ಯಥಾರ್ಥತೆಯನ್ನು ಕಂಡುಕೊಳ್ಳದೇ ಇರುವಂಥ ನಾನು ಕಾಣುವ ಸಲುವಾಗಿ ಚಕ್ಷು ಇಂದ್ರಿಯ ಪ್ರಾಪ್ತ ಆದದ್ದಿದೆ, ಕೇಳುವ ಸಲುವಾಗಿ ನನ್ನ ಸ್ವರೂಪ ಇಂಥದ್ದಿದೆ ಅಂಥೇಳಿ ಆಲಿಸುವ ಸಲುವಾಗಿ ಶ್ರವಣೇಂದ್ರಿಯ ಪ್ರಾಪ್ತ ಇದೆ. ಅವು ಎರಡರ ಮೂಲಕ ಯಾವ ವಿಷಯದ ಗ್ರಹಣ ಆಗಿದೆಯೋ ಅದರ ನಿರ್ಣಯ ಮಾಡುವಂಥ ಜಡ್ಜ ಸ್ವರೂಪ ಮನಸ್ಸಿನ ಪ್ರಾಪ್ತಿ ಇದೆ. ಆದರೂ ಕೂಡ ನಾನು ನನ್ನ ಕಾರ್ಯ ಮಾಡಲಿಲ್ಲ ಅಂತಂದ್ರೆ ಆ ಧ್ರುವ ನ್ಯಾಯಕ ಚೈತನ್ಯ ಪರಮ ಪಾರಿಣಾಮಿಕ ಭಾವಸ್ವರೂಪದ ಆತ್ಮನನ್ನ ನಾನೇ ನನ್ನ ಅವಿವೇಕದಿಂದ ಅನಂತ ಸಂಸಾರದೊಳಗೆ ಮೊಳಗಿಸ್ತೇನೆ. ಯಾರಿಗೆ ಪ್ರಾಪ್ತ ಆದದ್ದಿದೆ? ನಾಲ್ಕನೇ ಇಂದ್ರಿಯ, ಐದನೇ ಇಂದ್ರಿಯ ಮನಸ್ಸು ಯಾರಿಗೆ ಪ್ರಾಪ್ತ ಆದದ್ದಿದೆ? ಧ್ರುವಕ್ಕೆನ ಪರ್ಯಾಯಕ್ಕರೆ. ಧ್ರುವಕ್ಕೆ ಅದರಿಂದ ಯಾವ ಲಾಭ ಇಲ್ಲ. ಆದ್ರೆ ಪರ್ಯಾಯಕ್ಕೆ ಯಾವ ಸಾಮರ್ಥ್ಯ, ಅಧಿಕಾರ, ರಾಜ್ಯ ಪ್ರಾಪ್ತ ಆಗಿದೆಯಲ್ಲ ಅವನಿಗೆ ಸಿಕ್ಕಿತ್ತಲ್ಲ. ಯಾವನಿಗೆ? ಯಾರಮ್ಮ ಅಕಂಪನಾಚಾರ್ಯರ ಮೇಲೆ ಉಪಸರ್ಗ ತರ್ತಾನಲ್ಲ ಯಾರೋ ಬಲಿ,
ಬಲಿ. ಅವನಿಗೇನು 7 ದಿವಸದ ರಾಜ್ಯ ಸಿಕ್ಕಿತ್ತಲ್ಲ, ಹಾಗೆ ಒಂದೊಂದು ಸಮಯಕ್ಕೆ 3 ಲೋಕದ ಉಚ್ಚ ಸ್ಥಾನಕ್ಕ ತನ್ನನ್ನು ತಾನು ಇರಿಸುವಂಥ ಅಧಿಕಾರ ಈ ಪರ್ಯಾಯಕ್ಕೆ ಸಿಕ್ಕುತ್ತೆ ಇದೆ. ಇಂದ್ರಿಯಗಳ ರೂಪದ ಸೈನ್ಯ ಇದೆ ರೀ, ಮನಸ್ಸು ರೂಪದ ಸೇನಾ ನಾಯಕ ಇದ್ದಾನ್ರಿ. ಹೋಗೋದೆಲ್ಲಿದೆ? ಎಲ್ಲಿದೆ? ಕರ್ಮರೂಪದ ಶತ್ರು, ವಿಭಾವ ರೂಪದ ಶತ್ರುಗಳ ಮೇಲೆ ವಿಜಯ ಸಾಧಿಸಿ ಮೋಕ್ಷ ನಗರದ ಮೇಲೆ ಅಧಿಕಾರ ನಡೆಸೋದಿದೆ, ಮೋಕ್ಷ ನಗರದ ದೊರೆ ಆಗೋದಿದೆ. ಅದನ್ನು ಬಿಟ್ಟ ನಾವೇನು ಮಾಡ್ತಾ ಇದ್ದೀವಿ? ಏನು ಹೇಳ್ತಾ ಇದ್ದಾರೆ ಆಚಾರ್ಯ ಪ್ರಭು? ಗುರು ಮೋಹಾಂಧಕಾರವನ್ನು ನಷ್ಟ ಮಾಡಿದಂಥ ಗುರು ವ್ಯವಹಾರದಿಂದ ಅರ್ಹಂತ ಮೊದಲಾದ 5 ಪಂಚಪ್ರಭುಗಳಿದ್ದಾರೆ. ನಿಶ್ಚಯದಿಂದ ತನ್ನ ಪರ್ಯಾಯ ಇದೆ. ಆ ಅರ್ಹಂತ ಮೊದಲಾಗಿ 5 ಅವರ ಪರ್ಯಾಯದರೆ ದ್ರವ್ಯದರ್ರೆ, ಅವರು ಪರ್ಯಾಯನಾದ. ಅರ್ಹಂತ ಇದು ಶುದ್ಧಾತ್ಮ ಅಲ್ಲ, ಅರ್ಹಂತ ಇದು ಶುದ್ಧಾತ್ಮನಲ್ಲೇ ಅಂತರ್ನಿಮಗ್ನ ಇರುವಂಥ ಅನಂತ ಚತುಷ್ಟಯ ರೂಪದ ವೈಭವವನ್ನು ಪಡೆದಿರುವಂಥ ದೊರೆ ಸದೃಶ ಪರ್ಯಾಯ ಇದೆ ರೀ. ಮತ್ತು ಆಚಾರ್ಯ, ಉಪಾಧ್ಯಾಯ, ಸಾಧು ಹಾಗೂ ಸಿದ್ಧ ಇವರು ಕೂಡ ಏನದರು? ಸಾಧನೆ ಮತ್ತು ಸಾಧ್ಯದ ಸಿದ್ಧಿಯನ್ನು ಪಡೆದಿರುವಂಥ ಪರ್ಯಾಯ ವಿಶೇಷದ ಮಾತಿದೆ. ಹಾಗಾದ್ರೆ ಮೋಹಾಂಧಕಾರವನ್ನು ನಾಶ ಮಾಡುವಂಥ ಸಾಮರ್ಥ್ಯ ನನ್ನ ಅಭೇದ ವಸ್ತುವಿನಲ್ಲಿದೆಯೋ ಅಥವಾ ಪ್ರಗಟ ಪರ್ಯಾಯ ವಸ್ತುವಿನ ಜೊತೆಗೆ ಅಭೇದ ಆಗುವುದರಲ್ಲಿದೆ ರೀ. ಅಭೇದ ಅನಂತ ಗುಣಗಳ ಜೊತೆಗೆ ಪ್ರತಿ ಸಮಯದ ಪರ್ಯಾಯದ ಜೊತೆಗೆ ವರ್ತಮಾನದೊಳಗೆ ಯಾವುದು ಅಭೇದದಿಂದ ವರ್ತಿಸ್ತಿದೆಯೋ ಆ ವಸ್ತುವಿಂದಿಲ್ಲ. ಆದರೆ ಯಾವ ಪರ್ಯಾಯ ಆ ವಸ್ತುವಿನ ಜೊತೆಗೆ ಸ್ನೇಹ ಮಾಡ್ತಿದೆ, ಆ ವಸ್ತುವಿನ ಜೊತೆಗೆ ಅಪನತ್ವ ಮಾಡ್ತಿದೆ, ಆ ವಸ್ತುವಿನ ಶ್ರದ್ಧೆ ಮಾಡ್ತಿದೆ, ಆ ವಸ್ತುವಿನ ಜೊತೆಗೆ ಅಭೇದತ್ವವನ್ನು ಸಾಧಿಸ್ತಿದೆ, ಆ ಪರ್ಯಾಯ ಇದೆ ರೀ. ಏನಿದೆ? ಗುರು ಇದೆ. ನಿಜವಾಗಿ ಗುರು ಶಬ್ದ ಶಾಸ್ತ್ರಾಭ್ಯಾಸದಿಂದ ಇಲ್ಲ, ವ್ರತಗಳ ಗ್ರಹಣದಿಂದ ಇಲ್ಲ. ಗುರು ಶಬ್ದದ ನಿಜವಾಗಿ ಅರ್ಥ ಏನಿದೆ? ಮೋಹಾಂಧಕಾರವನ್ನು ನಷ್ಟ ಮಾಡಿರುವಂಥವ್ರು ಯಾರದರೋ ಅವರು ಗುರು ಅದರೋ. ಅವರು ಜಯವಂತವಾಗಿರಲಿ ಅಂಥೇಳಿ ಹೇಳುವುದರ ತಾತ್ಪರ್ಯ ಆಚಾರ್ಯ ಭಗವಂತರ ಅಭಿಪ್ರಾಯದೊಳಗೆ ಏನಿದೆ? ಆಚಾರ್ಯ ಭಗವಂತರ ಅಭಿಪ್ರಾಯದೊಳಗೆ ಇದೆ ಸ್ಪಷ್ಟ 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 ಇದೆ. ನನ್ನ ಪರ್ಯಾಯದೊಳಗ ಮೋಹರೂಪದ ಅಂಧಕಾರ ಪ್ರವೇಶ ಮಾಡದೇ ಇರಲಿ. ಯಾರ ಪರ್ಯಾಯದೊಳಗ ಮೋಹರೂಪದ ಅಂಧಕಾರ ಪ್ರವೇಶ ಮಾಡೋದ ಸಾಧ್ಯವೇ ಇಲ್ಲವೋ ಅವರ ಈ ನನ್ನ ಪರ್ಯಾಯದ ಅಂಥ ಸಾಧನೆಗೆ ಸದೈವ ಎದುರಿಗೆ ವಿದ್ಯಮಾನ ಜಯವಂತವಾಗಿರಲಿ. ಒಂದು ಸಮಯ ಕೂಡ ನನ್ನ ಪ್ರಗಟ ಪರ್ಯಾಯ ಸಂವೇದನ ರೂಪದ ಅನುಭವ ರೂಪದ ಯಾವ ಪರ್ಯಾಯ ಇದೆಯೋ ಆ ಪರ್ಯಾಯ ಒಂದು ಸಮಯ ಕೂಡ ಅವರನ್ನ ಅಲಕ್ಷ್ಯ ಮಾಡಿ ಮೋಹರೂಪದ ಅಂಧಕಾರದಿಂದ ಗ್ರಸಿತ ಆಗಬಾರದು. ನನ್ನ ಪರ್ಯಾಯ ಯಾರ ಮೋಹರೂಪದ ಅಂಧಕಾರವನ್ನು ನಷ್ಟ ಮಾಡಿದಾರೋ ಆ ಪ್ರಗಟ ಪೂರ್ಣ 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 ಚೈತನ್ಯ ಪ್ರಕಾಶ ರೂಪದ ಪರ್ಯಾಯವನ್ನು ಆ ಪರರ್ಧ ಇದೆ ಅದು. ಆದರೆ ಅದನ್ನು ಅಲಕ್ಷ್ಯ ಮಾಡಿ ನನ್ನ ಪರ್ಯಾಯ ಮೋಹರೂಪದ ಅಂಧಕಾರದಿಂದ ಗ್ರಸಿತ ಆಗಬಾರ್ದು. ಮೋಹ ನಾಶ ಮಾಡುವಂಥ ಕಾರ್ಯ ಏನಿದೆಯಲ್ಲ ನನ್ನದ. ಅರೆ ನನ್ನ ಪರ್ಯಾಯದೊಳಗೆ ಪರ್ಯಾಯದ ಒಂದು ಪರ್ಯಾಯದೊಳಗೆ ಮೋಹ ನಾಶ ಆಗಿ ಹೋಯಿತು, 10 ಪರ್ಯಾಯದೊಳಗೆ ಅಸಂಖ್ಯ ಪರ್ಯಾಯದೊಳಗೆ
ಮೋಹ ನಾಶ ಆಗಿ ಹೋಯಿತು, ಕಾರ್ಯ ಆಗಲಿಲ್ಲ. ಸದೈವ ಜಯವಂತ ಬೇಕರೆ. ಮೋಹ ನಾಶ ಮಾಡುವ ಕಾರ್ಯದೊಳಗ, ಮೋಹವನ್ನ ಗ್ರಹಣ ಮಾಡದೇ ಇರುವಂಥ ಕಾರ್ಯದೊಳಗ, ಮೋಹದಿಂದ ಸ್ವಯಂ ಗ್ರಸಿತ ಆಗದೇ ಇರುವಂಥ ಕಾರ್ಯದೊಳಗ ನನ್ನ ಪರ್ಯಾಯ ಯಾವಾಗಲೂ ಜಯವಂತವಾಗಿ. ಅದಕ್ಕೆ ಆದರ್ಶ ಸದೈವ ಮೋಹ ನಾಶ ಮಾಡಿರುವಂಥವ್ರ ಯಾವಾಗಲೂ ಜಯವಂತವಾಗಿ ಅದರ ಎದುರಿಗೆ ಕಾಣಿಸ್ತಾ ಇರಲಿ. ರತ್ನಾಕರ ವರ್ಣಿ ಹೇಳಿದಲ್ಲ, ನಾನು ಎಲ್ಲಿ ನಮಸ್ಕಾರ ಮಾಡ್ತೇನೆ, ನಾನಂತೂ ಮೂರ್ಖದೇನೆ. ಎಲ್ಲಂದ್ರೆ ಅಲ್ಲಿ ನಮಸ್ಕಾರ ಮಾಡೋದ, ಅದ್ರೊಳಗೇನು ಆಶ್ಚರ್ಯ ಇಲ್ಲ. ಆದ್ರೆ ನೀನು ಜ್ಞಾನಿ ಇದ್ದೀಯಲ್ಲ, ನೀನು ನಾನೆಲ್ಲಿ ನಮಸ್ಕಾರ ಮಾಡ್ತೇನೆ ಅಲ್ಲಿ ನಿನ್ನ ಪಾದಗಳಲ್ಲಿ ನನ್ನ ಎದುರಿಗೆ ನೀನ ಕಾಣಿಸ್. ಹೃದಯವೆಂಬ ಕೋಣೆಯೊಳು ಇರು ಭದ್ರವಾಗಿ, ಹೋದೆಯಾದರೆ ನಿನಗೆ ನಿನ್ನಾಣೆ ಅಂತ ಹೇಳ್ತಾನ್ರಿ. ಅಲ್ಲಿಂದ ನೀ ನನ್ನ ಹೃದಯ ರೂಪದ ಕೋಣೆಯಿಂದ ಹೋಗ್ತೇನಂದಿ ಅಂತಂದ್ರೆ ನಿನಗೆ ನಿನ್ನ ಆಣೆ. ಏನು ಮಾತಿದೆ ರೀ ಜ್ಞಾನಿಗಳದ್ದ. ಯಾವ ರೀತಿ ಅರ್ಹಂತರ ಜೊತೆಗೆ ಜಗಳ ಮಾಡ್ತಾರ್ರಿ, ತಂಟೆ ಮಾಡ್ತಾರೋ. ಯಾಕೆ? ಯಾರಲ್ಲಿ ಏನಿದೆ ಅದನ್ನವರು ಕೊಡುವರು ಅಂತ ಹೇಳಿದ್ರೆ ಇಷ್ಟೋಪದೇಶದೊಳಗ. ಹಾಗಾದ್ರೆ ನನಗೆ ಬೇಕಾದ ಅವರ ಹತ್ರ ಇದೆ ಅಂದ ಮೇಲೆ, ನನಗೆ ಬೇಕಾದ ಅವರ ಆಶ್ರಯದಿಂದ ನನಗೆ ಪ್ರಾಪ್ತ ಆಗೋದಿದೆ, ಅಲ್ಲೇ ನನ್ನಲ್ಲಿ ಇರಬಹುದು. ಆ ಮಾತು ಬೇರೆ ಇದೆ ರೀ. ಆದ್ರೆ ಭಕ್ತಿ ರಸದ ಮಹಿಮಾ ಎಷ್ಟಿದೆ ಅಂತಂದ್ರ, ಆ ಒಂದು ಭಕ್ತಿ ರಸವೇ ಈ ಜೀವದ ಅತೀಂದ್ರಿಯ ಆನಂದದ ಸಾಗರದೊಳಗ ತಲುಪಿಸುವಂಥ ನದಿ ಇದೀರಿ. ಅದ ಭಕ್ತಿ ರಸ ಅಂತಂದ್ರ ಅತೀಂದ್ರಿಯ ಆನಂದದ ಸಾಗರದವರೆಗೆ. ನದಿಯ ಗಮನ ಯಾವ ಕಡೆಗೆ ಇರ್ತಿದೆ? ಸಮುದ್ರದ ಕಡೆ. ಏನು ಹೇಳಿದ್ರು? ಜಗತ್ತಿನ ಯಾರ ಜೊತೆಗೆ ಯಾವ ಪ್ರಕಾರದ ಸ್ನೇಹ ಅಥವಾ ರೋಷದ ಸಂಬಂಧ ಜ್ಞಾನಿಗಳದ್ದು ಇರೋದನ್ನ ಇಲ್ರಿ. ಸಿಟ್ಟು ಮಾಡಿದ್ರೆ ಅರ್ಹಂತನ ಮೇಲೆ ಮಾಡ್ತಾರ್ರಿ, ಹಠ ಮಾಡಿದ್ರೆ ಸತ್ತ ಮಾಡಿದ್ರೆ ಅರ್ಹಂತನ ಮೇಲೆ ಮಾಡ್ತಾರೆ. ಇದು ತಿಳಿಬೇಕು ನಮ್ಗೆ. ಯಾಕೆ ಅಂತಂದ್ರೆ ಉಳಿದ ಮೋಹಿ ಜೀವರಗಳ ಹತ್ರ ಅವ್ರಿಗೇನು ಸಿಗೋದಿಲ್ಲ, ಯಾರಿಗೇನು ಮಾಡ್ರಿ. ಅದೇ ಪೈಪೋಟಿ ಕಾಂಪಿಟೇಷನ್ ಇದ್ರೆ ಅವ್ರ ಜೊತೆ, ಅರೆ ನನ್ನ ಜೊತೆ 10 ವರ್ಷನೇ ದೀಕ್ಷಾ ತಗೊಂಡು ಹೋದಲ್ಲ ಅಂಥೇಳಿ ಅಲ್ಲಿ ಜಾಗೃತ ಆಗಲಿ. ನಿನ್ನ ವೈರು, ನಿನ್ನ ಕಾಂಪಿಟೇಷನ್, ನಿನ್ನ ಅಭಿಮಾನ ಅಲ್ಲೆಲ್ಲ ಸತ್ತು ಹೋಗ್ತಿದೆ. ಮತ್ತು ಇಲ್ಲಿ ಜಾಗೃತ, ತುಚ್ಛದ ಜೊತೆಗೆ ಬಿಟ್ಟು ಹೋಗುವುದರ ಜೊತೆಗೆ ಸಂಸಾರ ಸಮುದ್ರದೊಳಗೆ ಮುಳುಗಿಸುವಂಥದ್ರ ಜೊತೆಗೆ ಏನು ಕಾಂಪಿಟೇಷನ್ ರೀ? ಅವ್ರು ಹಾಗೆ ಮಾಡಿದ್ರು, ಹೀಗೆ ಮಾಡಿದ್ರು, ಅದೇ ಏನು ಮಾಡೋದಿದೆ? ಅವರವರು ತಮ್ಮ ತಮ್ಮ ಸಂಸಾರದ ಮಾರ್ಗವನ್ನು, ದುಃಖದ ಮಾರ್ಗವನ್ನು ಪುಷ್ಟ ಮಾಡಿಕೊಳ್ತಾರೆ. ನಿನಗೇನು ಮಾಡುವುದಿಲ್ಲ. ನೀನು ಅವರು ಮಾಡಿದರು ಅಂಥೇಳಿ ಹೇಳಿ ನೀನು ವಿನಾಕಾರಣ ನಿನ್ನ ಸಂಸಾರದ ವೃದ್ಧಿ ಮಾಡಿದರಂಥೇಳಿ ಹೇಳ. ಏನ? ಮಾರ್ಗ ಮಧ್ಯದಲ್ಲಿ ನಿಂತುಕೊಂಡರು. ಬರ್ತಿದೆಯಲ್ಲ, ಕುಂದರಿಗೆ ಭಿಕ್ಷಾ ಆಹಾರ ಮಾಡಿದರು. ಶ್ರಾವಕರ, 80 ವರ್ಷದ ಶ್ರಾವಕರ ಕಣ್ಮರೆ ಆಗುವವರೆಗೆ ನೋಡುತ್ತಾ ಮಾರ್ಗ ಮಧ್ಯದಲ್ಲಿ ನಿಂತುಕೊಂಡರು. ಕಣ್ಮರೆ ಆಗುವವರೆಗೆ. ಎಲ್ಲಿ ಕಣ್ಮರೆ ಆಗೋದು? ಕಣ್ಮರೆ ಎಲ್ಲಿ ಆಗೋದು? ಎಲ್ಲಿ ಕಣ್ಮರೆ ಆಗೋದು ಹೇಳ್ರಿ? ಬಂತದ ವಿಷಯ ತಕ್ಷಣ ಬಂತ ನೋಡ್ರಿ. ಎಲ್ಲಿ ಕಣ್ಮರೆ ಆಗೋದ? ಎಲ್ಲಿ ಕಣ್ಮರೆ ಆಗೋದ? ಆ ಮುನಿಯ ದಿವ್ಯ ಭವ್ಯ ಸಾಧನಾ ಮಾರ್ಗ, ಅದರದ ಮಹಿಮಾ ಎಷ್ಟು ಬಂತು ಅಂತಂದ್ರೆ ಅದು ತಾನೇ ಮರೆಯಾಗಿ ಹೋಯಿತು. ಮತ್ತು ಧ್ರುವ ದ್ರವ್ಯ ಮುಖ್ಯ.
ಶ್ರಾವಕನ ಮಾತಿದೆ, ಇದು ಪಂಚಮಗುಣ ಸ್ಥಾನಾವರ್ತಿ ಶ್ರಾವಕನ ಮಾತು. ಅವು ಭಲೇ ಬೇಕಾದ್ರೆ ಅವರ ಹಿಂದೆ ದೀಕ್ಷಾ ತಗೊಂಡು ಹೋಗಿಲ್ಲ, ಅವರ ಹಿಂದನ ಹೋಗ್ಬೇಕನ್ನೋ ಭಾವ ಬಂತು. ಅರೆ ಭಾವ ಬರೋದಕ್ಕ ಮತ್ತು ಯೋಗ್ಯತೆ ಪಕ್ವಾಗೋದಕ್ಕ ಸಾಮ್ಯತೆ ಇರುವುದಿಲ್ಲ. ಭಾವ ಬಂದು ಯೋಗ್ಯತೆ ಪಕ್ವಾಗ್ತಿದೆ, ಹೀಗೂ ಮಾತಿಲ್ಲ. ಭಾವ ಸ್ವತಂತ್ರ ಇದೆ, ಯೋಗ್ಯತೆಯ ಕಾಲ ಸ್ವತಂತ್ರ. ಧರ್ಮಾತ್ಮನಿಗೆ ತನಗಿಂತ ಮುಂದೆ ಇರುವ ಮೋಕ್ಷ ಮಾರ್ಗಶ್ಯ ನೇತಾರಂ. ಪೂಜ್ಯಪಾದಾಚಾರ್ಯರು ಏನ್ ನೋಡಿದ್ರು ಅವರನ್ನ, ಅರಹಂತರನ್ನ ಯಾವ ರೀತಿ ನೋಡಿದ್ರು? ಮೋಕ್ಷ ಮಾರ್ಗಶ್ಯ ನೇತಾರಂ. ಅರೆ ರೇ, ಮುಂದೆ ಇದ್ದಾರೆ, ನೇತಾ ಇದ್ದಾರೆ. ಅರೆ ರೇ, ಜೀವರುಗಳನ್ನ ಮೋಕ್ಷ ಮಾರ್ಗದೊಳಗೆ ಕೊಂಡೊಯ್ಯುವಂಥವರಿದ್ದಾರೆ. ಅರೆ ಯಾಕೆ ಹಾಗೆ ನೇತಾ? ಯಾವ ಕಾರಣದಿಂದ? ಅದರ ಕರ್ಮ ಭೂಭೃತವನ್ನು ಒಡೆದು ಹಾಕುವುದರಿಂದ. ಅರೆ ತನ್ನಲ್ಲೇ ತಾನು ಕಾರ್ಯ ಮಾಡುವುದಿಲ್ಲ, ಮತ್ತು ಬರೀ ನೇತಾ ಅಂತ ಹೇಳಿ ಅಂದ್ರೆ ಆಗುವುದಿಲ್ಲ. ಪರರಿಂದ ಏನೂ ಆಗುವುದಿಲ್ಲ. ಆದ್ರೆ ಪರವಿರುವಂಥ ಪಂಚ ಪರಮೇಷ್ಠಿಗಳಿಂದ ನನ್ನ ಎಲ್ಲ ಕಾರ್ಯ ಆಗ್ತಿದೆ. ಇವತ್ತು ನನಗೆ ಭಕ್ತಿ ರಸದ್ದನ ಮುಖ್ಯತೆ ಇದೆ. ಇವತ್ತಿನ ದಿವಸ, ಈ ಸಮಯ ನನಗೆ ಭಕ್ತಿ ರಸದ ತಾವು ನಂಬರಿ ಬಿಡ್ರಿ. ಮಂದಿರಕ್ಕೆ ಹೋಗ್ಬೇಕಾದ್ರೆ ಕಾಲ ಹೊಡಿತಾ ಇರ್ತಾರೆ. ನಿಮ್ಮ ಮುಂದೆ ನಾನು ನೋವು ಹೇಳ್ಕೊಳ್ತಾ ಇದ್ದೇನು, ಹೀಗೆ ಮಾತಿಲ್ಲ, ವಸ್ತು ಸ್ವರೂಪ. ಹೊಡಿತಾ ಇತ್ತು, ನಡಿಲಿಕ್ಕೆ ಆಗ್ತಾ ಇಲ್ಲ. ಮಂದಿರದಿಂದ ಮರಳಿ ಬರುವುದೊಳಗೆ ಲಕ್ಷ ಕೊಟ್ರೂ ನೋವು ಕಾಣಿಸ್ತಾ ಇಲ್ಲ. ವಿಷಯದ ದಾಹದಿಂದ ತೃಷಾತುರನಾಗಿರುವಂಥ ಜೀವಕ್ಕೆ ಒಂದು ಗ್ಲಾಸ್ ತಂಪಾದ ನೀರು ಕುಡಿದ ನಂತರ ಸ್ವಲ್ಪ ಸಮಯದ ಸಮಾಧಾನ ಆಗ್ತಿದೆ ಅಂದಮೇಲೆ ಈ ತ್ರಿಲೋಕ ಪೂಜ್ಯ ಪ್ರಭುವಿನ ದರ್ಶನದಿಂದ ಇದಾಗೋ ಸಾಧ್ಯ ಇಲ್ಲನ? ಅರೆ ಸುಲಭ ಸಾಧ್ಯ ಇದೆ, ನಡಿ ಅಂತ ಹೇಳಿ ಹೋಗೋ ವೇಳೆದೊಳಗೆ ಬರೋ ವಿಚಾರ. ಎಲ್ಲಿ ಜೀವದ ಶ್ರದ್ಧೆ ಪಂಚಪ್ರಭುವಿನ ಜೊತೆಗೆ ನಿಸ್ವಾರ್ಥದಿಂದ, ನಿಸ್ವಾರ್ಥ ಅರ್ಥಾತ್ ಸಂಯೋಗಕ್ಕೆ ಸಂಬಂಧಿಸಿದ ಹಾಗೆ ನಿಸ್ವಾರ್ಥ. ಅದರ ಸ್ವಭಾವದೊಳಗ ನಿರಂತರ ಪ್ರಮೋದಕ್ಕೆ, ಪ್ರಸನ್ನತೆಗೆ ಕಾರಣ ಇದೆಯಲ್ಲ ಅಂಥೇಳಿ ಸ್ವಾರ್ಥರೇ. ಯಾವ ಜೀವದಲ್ಲಿ ಇದೆಯಲ್ಲ ಆ ಜೀವಕ್ಕೆ ಸಂಯೋಗ ಏನು ಮಾಡುವುದಿಲ್ಲ, ಕರ್ಮ ಏನು ಮಾಡುವುದಿಲ್ಲ. ಇದೇನು ದೊಡ್ಡ ಮಾತಲ್ಲ. ಆದ್ರೆ ಅತತ್ವ ಶ್ರದ್ಧೆ ಕೂಡ ಬಿದ್ದಲ್ಲೇ ಬೀಳ್ತಿದೆ. ಎಷ್ಟು ದಿವಸ ಅದರದ್ದು ಯೋಗ್ಯತೆ ಇದೆ, ಬೀಳಿಲ್ಲ. ನಮ್ಗೇನು ಮಾಡ್ತಾ ಇದೆಯಲ್ಲ, ಕಾರ್ಯ ನಾನಾಗೇನ ಮಾಡುವುದಿಲ್ಲ, ಮತ್ತು ಅದರ ಮೇಲೆ ಆರೋಪ, ಮಿಥ್ಯಾತ್ವದ ಮೇಲೆ ಯಾಕೆ ಬೇಕು ಅಂಥದ್ದ ಬಿಟ್ಟು ಬಿಡೋದಿದೆ. ಅದಕ್ಕೆ ಗುರು ಶಬ್ದ ಯಾರಿಗೆ ಅನ್ವಯಿಸಿದೆ? ಸ್ವಾಭಾವಿಕವಾಗಿ ನಿಮಿತ್ತ ನೈಮಿತ್ತಿಕ ರೂಪದಿಂದ ಅದೇ ಶ್ಲೋಕ ಬಂತು. ಗುರು ಶಬ್ದ ಯಾರಿಗೆ ಅನ್ವಯಿಸ್ತಿದೆ? ಯಾರು ಮೋಹಾಂಧಕಾರವನ್ನು ನಷ್ಟ ಮಾಡಿದರೋ ಅವರು ಗುರು. ಮೋಹರೂಪದ ಅಂಧಕಾರ ಯಾರ್ದ ನಷ್ಟ ಆಗಿ ಹೋಗಿದೆಯೋ, ನಾಶ ಮಾಡೋದಲ್ಲ, ನಷ್ಟ ಆಗಿ ಹೋಗಿದೆಯೋ. ಅರೆ ಶಬ್ದ ಒಂದೇ ಇದ್ರೂ
ಒಂದೇ ಪ್ರಕಾರದ ಅರ್ಥವನ್ನು ಒಳಗೊಂಡಿರುವ ಹಾಗೆ ಮೇಲ್ನೋಟಕ್ಕೆ ಕಂಡು ಬಂದರೂ ಕೂಡ ನಾಶ ಮಾಡೋದ ಅರ್ಥಾತ್ ಅದರದ ಸತ್ತ ಇದೆ, ನಷ್ಟ ಮಾಡೋದ ಅರ್ಥಾತ್ ಅದರದ ಸತ್ತ ಉಳಿದಿಲ್ಲ. ಮೋಹರೂಪದ ಅಂಧಕಾರದ ಸತ್ತಾನ ಯಾರ ಜ್ಞಾನದ ಮೇಲೆ ಯಾರ ಪರ್ಯಾಯದೊಳಗ ಉಳಿದೇ ಇಲ್ಲವೋ ಅವರ ಗುರು ಅದ. ಅರೆ ನೋಡ್ರಿ, ವಿಚಾರ ಮಾಡ್ರಿ ಪ್ರಭು, ಯಾರಿಗೆ ಚಕ್ರವರ್ತಿಯ ವೈಭವ ತನ್ನಷ್ಟಕ್ಕೆ ತಾನೇ ಮರೆತು ಹೋಗ್ತಿದೆ, ಯಾರನ್ನು ನೋಡುವುದರಿಂದ ಯಾರ್ದ ತಮ್ಮ ಚಕ್ರವರ್ತಿ ವೈಭವ ತನ್ನಷ್ಟಕ್ಕೆ ತಾನೇ ಮರೆತು ಹೋಗ್ತಿದೆ, ಅವರ ನಿರ್ಮೋಹತೆ ಎಂಥದ್ದಿರಬೇಕು ಹೇಳ್ರಿ, ಅವರ ನಿರ್ಮೋಹತೆ ಎಂಥದ್ದಿರಬೇಕು. ಅಜ್ಞಾನದಿಂದ ಗುರು ಅನ್ನುವ ಮಾತಿಲ್ಲ. ಅರೆ ತಂದೇನಿದೆಯೋ ಅಜ್ಞಾನದಿಂದ ತಂದುಕೊಂಡಿರುವಂಥ ಇದಾನೀಂ ತ್ಯಜತ್ವ ಅಂದ್ರಲ್ಲ, ಏನು ಆಜನ್ಮ ಲೀಢಂ ಮೋಹಂ ಇದಾನೀಂ ತ್ಯಜತು. ಅವರು ತಮಗೆ ತಾವು ಹೇಳ್ತಾ ಇದ್ದಾರೆ. ಆದರೆ ಅಂಥವರನ್ನು ನೋಡಿದ ನಂತರ ಈ ಚಕ್ರವರ್ತಿಗಳದ್ದ ನಾನು ಚಕ್ರವರ್ತಿ ಇದ್ದೇನೆ ಅನ್ನುವ ವಿಕಲ್ಪ ಕೂಡ ಬಿಟ್ಟು ಹೋಗ್ತಿದೆ. ಆ ನಿರ್ಮೋಹ ಎಂಥದ್ದಿರ್ಬೇಕು, ಆ ಗುರುವಿನ ಸ್ವರೂಪ ಎಂಥದ್ದಿರ್ಬೇಕು. ಬರೀ ವಸ್ತ್ರರಹಿತ ಇದ್ರ ಗುರು ಅಲ್ಲ, ಪಿಚ್ಚಿ ಇದು ಗುರುವಿನ ಲಕ್ಷಣ ಅಲ್ಲ. ಆದ್ರೆ ಗುರು ಶಬ್ದಕ್ಕ ಯಾವದ ಅರ್ಥ ಇದೆ ಅಂತಂದ್ರೆ, ವಾಚ್ಯ ರೂಪದ ಅರ್ಥ ಯಾವುದಿದೆ ಅಂತಂದ್ರೆ, ಯಾರ್ದ ಮೋಹ ನಷ್ಟ ಆಗಿ ಹೋಗಿದೆಯೋ ಅವರ ಗುರು. ಅವರ ಸನ್ನಿಧಿಗೆ ಹೋಗುವುದರಿಂದ, ಯಾವ ಪ್ರಕಾರ ವೃಕ್ಷದ ಕೆಳಗೆ ಹೋಗುವುದರಿಂದ ಜೀವನಿಗೆ ಶೀತಲತೆಯ ಅನುಭವ ಆಗ್ತಿದೆಯೋ, ಹಾಗೆ ಯಾರ ಸನ್ನಿಧಿಗೆ ಹೋಗುವುದರಿಂದ ಮೋಹದ ತಾಪ ಕಮ್ಮಿ ಆಗುತ್ತಿದೆಯೋ ಅವರ ಗುರು. ಮೋಹದ ದಾಹ ಕಮ್ಮಿ ಆಗುತ್ತಿದೆಯೋ, ತಾನಾಗೇನ ಬರೀ ಸನ್ನಿಧಿಗೆ ಹೋಗುವ ಗಿಡ ವೃಕ್ಷ ಏನು ಮಾಡಿದ್ದೇನೆ, ಈ ಪಥಿಕನಿಗೆ ಈ ವ್ಯಕ್ತಿಗೆ ವೃಕ್ಷ ಏನು ಮಾಡಿದೆ, ಏನೂ ಇಲ್ಲ. ಇವನಿಗೆ ತಾನಾಗೇನ ದಾಹ ಬಿಟ್ಟು ಹೋಯಿತು ಆ ಶೀತಲ ಛಾಯೆಯೊಳಗೆ ಹೋಗುವುದರಿಂದ. ಹಾಗೆ ಯಾವ ಜೀವದ ಸನ್ನಿಧಿಗೆ ಹೋಗುವುದರಿಂದ, ಯಾವ ಗುರುವಿನ ಸನ್ನಿಧಿಗೆ ಹೋಗುವುದರಿಂದ ಜೀವದ ಒಂದು ಕ್ಷಣಕಾಲರೇ ಮೋಹದ ಬೇಗೆ ದಾಹ ಮರೆತು ಹೋಗ್ತಿದೆಯಲ್ಲ, ಅವರನ್ನು ಗುರು ಅಂತಿದ್ದಾರೆ. ಮೂರು ಲೋಕದ ಗುರು ತೀರ್ಥಂಕರ ಯಾಕ ಅಂತಂದ್ರ, ನರಕದ ನಾರಕಿಗಳಿಗೆ ಕೂಡ ಆ ಪ್ರಭುವಿನ ಜನ್ಮ ಮಧ್ಯ ಲೋಕದೊಳಗ ಆಗ್ತಾ ಇದ್ದ ಹಾಗೆ, ಅಯೋಧ್ಯೆಯ ಅರಮನೆಯ ಅಂತಃಪುರದೊಳಗ ಆ ತೀರ್ಥಂಕರ ಬಾಲಕನ ಜನ್ಮ ಆಗ್ತಾ ಇದ್ದ ಹಾಗೆ, 7ನೇ ನರಕದವರೆಗೆ ನಾರಕಿ ಜೀವಗಳಿಗೆ ಕೂಡ ಒಂದು ಸಮಯ ಮೋಹದ ದಾಹ ಬಿಟ್ಟು ಹೋಗ್ತಿದೆ, ಮರೆತು ಹೋಗ್ತಿದೆ. ಹಾಗಾದ್ರೆ ಆ ಸಮಯದೊಳಗೂ ಕೂಡ ಅವರು ಏನಿದ್ದಾರೆ, 4 ಘಾತಿ ಕರ್ಮ ನಾಶ ಆದ ನಂತರ ತ್ರಿಭುವನದ ಗುರು ಆಗಲಿಲ್ಲ ಅವರು. ಆ ಸಮಯದೊಳಗೂ ಕೂಡ ತ್ರಿಭುವನದ ಜೀವರುಗಳಿಗೆಲ್ಲ ಮೋಹದ ದಾಹ ಕಮ್ಮಿ ಆಗುವಲ್ಲಿ ನಿಮಿತ್ತ ಆದ್ರಲ್ಲ, ಆ ಸಮಯದೊಳಗೂ ಕೂಡ ಅವರು ಗುರು. ಬಾಲ್ಯಾವಸ್ಥೆಯೊಳಗೆ ಇಂದ್ರ ಜನ್ಮಾಭಿಷೇಕಕ್ಕೆ ಕೊಂಡೊಯ್ತಾ ಇದ್ದಾನೆ ಪಾಂಡುಕ ಶಿಲೆಗೆ, ಮೇರು ಗಿರಿಗೆ. ಆ ವೇಳೆದೊಳಗೂ ಕೂಡ ಅವರು ಗುರು ಇದ್ದಾರೆ ಅಂಥೇಳಿನ ಅವರ ಸಾನ್ನಿಧ್ಯದಿಂದ ಇನ್ನು ಅಷ್ಟೊಂದು ಪ್ರಮೋದಿತ ಆಗ್ತಾನೆ, ಅಷ್ಟೊಂದು ಆನಂದಿತ ಆಗ್ತಾನೆ. ಆನಂದ ಮತ್ತು ಮೋಹದ ತದ್ವಿರುದ್ಧತೆ ಇದೆಯಲ್ಲ, ಮೋಹ ಇರುವುದಿಲ್ಲ ಅಂಥೇಳಿ ಅವ ಆನಂದಿತ ಆಗ್ತಾನೆ ಇಂದ್ರ. ಮತ್ತು ಉಳಿದ ಸಾಮಾನ್ಯ ದೇವಗಳ ಕೂಡ ಆ ಉತ್ಸವದೊಳಗ ಆ ಬಾಲಕನ ಸಂಯೋಗದೊಳಗೆ ಬಂದ ಭೋಗವನ್ನ ಮರೆತು ಹೋಗ್ತಾರೆ, ಆನಂದದೊಳಗೆ ಒಂದಾಗಿ ಹೋಗ್ತಾರೆ ಅಂಥೇಳಿನ
ತೀರ್ಥಂಕರರ ವಿರಹ ಇರುವಂಥ ಕಾಲದೊಳಗ ತೀರ್ಥಂಕರರ ಮಹಿಮೆಯನ್ನು ಎಷ್ಟು ಹೇಳಿದ್ರೂ ಕೂಡ ಅಪಾತ್ರ ಜೀವರುಗಳಿಗೆ ಅವರ ಮಹಿಮೆ ಬರೋದನ್ನ ಯಾಕೆ ಅಂತಂದ್ರೆ ವಿರಹ ಇದೆ. ವಿರಹ ಇದ್ದದ ಕಾಲದೊಳಗನೆ ಜನ್ಮ ತಾಳಿದೆ ಅಂದಮೇಲೆ ಅಪಾತ್ರ ಇದೆ. ಅದರ ಮಹಿಮೆಯನ್ನ ತಂದುಕೊಳ್ಳುವಲ್ಲಿ ಅನುಭವ ಮಾಡುವುದರಲ್ಲಿ ಅಪಾತ್ರತೆ ಇದೆ. ಬೇರೆ ಏನಿಲ್ಲ. ಅಪಾತ್ರತೆ ಅಂತಂದ್ರ ಅವರ ಮಹಿಮೆಯನ್ನ ಆನಂದಿಸುವಲ್ಲಿ ಅನುಭವಿಸುವಲ್ಲಿ ಅಪಾತ್ರತೆ ಇದೆ, ಅಯೋಗ್ಯತೆ ಇದೆ. ಹೇಗಿರಬಹುದು? ಹೇಳಿದ್ದಿತ್ತಲ್ಲ, ಪರಿಸರ ಇಲ್ಲ ಅಂಥೇಳಿ. ಯಾಕಿಲ್ಲ ಅಂತಂದ್ರೆ ಆ ಪ್ರಕಾರದ ಭಾಗ್ಯಕ್ಕೆ ನಾನು ತಂದಿಲ್ಲ. ಸಂಸಾರದ ಮೋಹ, ಕಷಾಯದ ಮೋಹ, ಇಂದ್ರನಿಗೆ ಯಾವ್ಯಾವ ತೀರ್ಥಂಕರ ಸನ್ನಿಧಿಯೊಳಗೆ ಮಾನಪತ್ರ ಯಾರ್ಯಾರು ಕೊಟ್ಟರು? ಅಸಂಖ್ಯ ತೀರ್ಥಂಕರರ ಪಂಚಕಲ್ಯಾಣಿಕಗಳನ್ನ 2,000 ಆಯುವಿನಿಂದ ಯುಕ್ತವಿರುವಂತಹ ಸೌಧರ್ಮೆಯಿಂದ ಮಾಡ್ತಾನ್ರಿ. ಯಾವೊಬ್ಬರ ತೀರ್ಥಂಕರರ ಕಾಲಖಂಡದೊಳಗರೆ ಅಥವಾ ಅವರ ಉಪಸ್ಥಿತಿಯೊಳಗ ಇಂದ್ರನಿಗೆ ಮಾನಪತ್ರವನ್ನು ಕೊಟ್ಟಂತ ಉದಾಹರಣೆ ಇದೆ ಅನ್ರಿ. ಹಾಗಾದ್ರೆ ನಿಮ್ಗೆ ಯಾಕೆ ಬೇಕಾಗಿದೆ ಮಾನಪತ್ರ? ಇದುವೇ ಅಪಾತ್ರತೆ ಇದೆ. ತಿಳಿದು ಇದು ಅಪಾತ್ರತೆ. ಯಾರ ಸನ್ನಿಧಿಯೊಳಗೆ ಯಾರು ಕೊಡೋರು? ಯಾರಿಗೆ ಕೊಡೋರು? ತೀರ್ಥಂಕರರ ಸನ್ನಿಧಾನದೊಳಗೆ ಅಂಥ ಸುಯೋಗ್ಯ ಕಾರ್ಯ ಮಾಡಿರುವಂಥ ಇಂದ್ರನಿಗೆ ಯಾರೂ ಕೊಡಲಿಲ್ಲ ಮಾನಪತ್ರ. ಗುರು ಯಾರಿಗಂತಾರೆ? ಮೋಹರೂಪದ ಅಂಧಕಾರವನ್ನು ಯಾರು ನಾಶ ಮಾಡಿದರು, ಇನ್ನೊಬ್ಬರದ ನಾಶ ಆಗುವಂಥ ಉಪದೇಶ ಕೊಡ್ತಾರೋ ಅವರು ಗುರು ಅದಾರೆ. ಅವರನ್ನು ಬಿಟ್ಟು 3 ಲೋಕದೊಳಗೆ ಗುರು ಯಾರೂ ಇಲ್ಲ. ಅವರನ್ನು ಬಿಟ್ಟು ಯಾರನ್ನಾದರೂ ಗುರು ಅಂಥೇಳಿ ಮನ್ನಿಸ್ತಿದ್ರ ಆ ತನ್ನ ಮನ್ನಣೆಯಿಂದ ತಾನು ಭವಸಾಗರದೊಳಗ ಮುಳುಗಬೇಕಾಗೋದು ಅನಿವಾರ್ಯ.